ಚಲಿಸುತ್ತೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ನಮ್ಮ ಉಪನ್ಯಾಸಕರು ಸೋದರಿ ಮಾಧವಿ, ರತ್ನಾಕರ ಮಾಧವಿ ಅವರನ್ನ ಇಂಟ್ರೊಡಕ್ಷನ್ ಮಾಡಿಕೊಳ್ಳಲು ನಮ್ಮ ಸೋದರ ರಾಮಚಂದ್ರ ಅವರು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಮಚಂದ್ರ. ಸೋದರಿ ರತ್ನಾಕರ ಮಾಧವಿಯವರ ಒಂದು ಕಿರು ಪರಿಚಯ. ಇವರು ಪ್ರಸ್ತುತ KTF ಉಪನ್ಯಾಸಕರು ಹಾಗೂ ವೃತ್ತಿ ಜೀವನದಲ್ಲಿ ಸುಮಾರು 32 ವರ್ಷಗಳ ಕಾಲ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿರುತ್ತಾರೆ. ಕಳೆದ 5 ವರ್ಷಗಳ ಕಾಲ ಅವರು ಶ್ರೀನಿವಾಸಪುರ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಕಳೆದ ಅಕ್ಟೋಬರ್ 2025ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಎಲ್ಲಾ TS ಸದಸ್ಯರು ಮತ್ತು ES ಸದಸ್ಯರೆಲ್ಲರಿಗೂ ಇವರು ಚಿರಪರಿಚಿತರು. ಸಾಕಷ್ಟು ಕಡೆ KTF ನ ಸುಮಾರು ಶಿಬಿರಗಳಲ್ಲಿ ಇವರನ್ನ ನೀವು ನೋಡಿರಬಹುದು. ಹಾಗೂ ಇವರು ಸಕ್ರಿಯವಾಗಿ ಭಾಗವಹಿಸಿ ಥಿಯಾಸಫಿಯ ಬಗ್ಗೆ ಆಳವಾದ ಮತ್ತು ಗಹನವಾದ ಉಪನ್ಯಾಸಗಳನ್ನ ನೀಡಿರುತ್ತಾರೆ. ಇವರು ಉಪನ್ಯಾಸಗಳು ಅತ್ಯಂತ ಪ್ರಭಾವ ಮತ್ತು ಆಳ ಪ್ರಜ್ಞೆ ಹಾಗೂ ವಿಶ್ಲೇಷಣೆಗಳಿಂದ ಕೂಡಿರುತ್ತದೆ. ಇವರು ತಂದೆಯವರು ಆದ ಹಾಗೂ ನಮ್ಮೆಲ್ಲರ ಗುರುಗಳು ಆದಂತಹ ಸೋದರ ರತ್ನಾಕರ ವಿಶ್ವನಾಥನವರು ತಮ್ಮ KTF ನ ಬಹುತೇಕ ಸದಸ್ಯರು ಎಲ್ಲರಿಗೂ ಚಿರಪರಿಚಿತರು ಮತ್ತು ಅತ್ಯಂತ ಪ್ರಭಾವಿ ಗುರುಗಳಾಗಿ ಹೊರಹೊಮ್ಮಿದ್ದರು. ಇಂತಹವರ ಸುಪುತ್ರಿಯನೇ ಸೋದರಿ ರತ್ನಾಕರ ವಿಶ್ವನಾಥನ ಮಾಧವಿ ಅವರು. ಇವರು ಮನೆ ಮತ್ತು ಇಡೀ ಕುಟುಂಬ ತಮ್ಮ ಥಿಯಾಸಫಿಗಾಗಿ ಇಟ್ಟಿದ್ದರು. ಶ್ರೀನಿವಾಸಪುರದ TS ಕಟ್ಟಡದ ಮೊದಲು ಅಂದ್ರೆ 2010 ಹಿಂದೆ ಸುಮಾರು 20-25 ವರ್ಷಗಳ ಕಾಲ ಇವರ ಮನೆಯೇ TS ಲಾಡ್ಜ್ ಆಗಿತ್ತು. ಹಾಗೂ ಆ ಶ್ರೀನಿವಾಸಪುರದ ಎಲ್ಲ ಜನರು ಇವರ ಮನೆ ಅಲ್ಲಿಯೇ ಉಪನ್ಯಾಸಗಳು ನಡೆಯುತ್ತಿತ್ತು. ಹಾಗೂ ಇವರು ತೋರುತ್ತಿದ್ದ ಆದರ ಮತ್ತೆ ಪ್ರೀತಿ, ಸೇವೆ ಅಷ್ಟು ಜನರನ್ನ ಆಧ್ಯಾತ್ಮಿಕದ ಕಡೆಗೆ ನಾವೆಲ್ಲ ಸೇರೋದಕ್ಕೆ ಒಂದು ಪ್ರೇರಣೆಯಾಗಿ ಹೊರಹೊಮ್ಮಿತ್ತು. ಈಗ ಇವರು ಪ್ರಸ್ತುತ ಶ್ರೀನಿವಾಸಪುರದ ಸತ್ಯಕಾಮ ಲಾಡ್ಜಿನ ಅಧ್ಯಕ್ಷರಾಗಿ ಸುಮಾರು 9 ವರ್ಷಗಳಿಂದ ಸೇವೆ ಸಲ್ಲಿಸಿರುತ್ತಾರೆ. ಹಾಗೂ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಿಗೆ ಚಿಂತಾಮಣಿ, ದೇವಲಪಲ್ಲಿ, ಕೋನಕುಂಟ್ಲು, ಗೌರಿಬಿದನೂರು, ಬಂಗಾರಪೇಟೆ ಮತ್ತು ಬೆಂಗಳೂರು ಲಾಡ್ಜಿಗಳಲ್ಲಿ ಪ್ರತಿ ತಿಂಗಳು ತಮ್ಮ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಈ ಪೂರ್ವ ಭಾಗದಲ್ಲಿ ಥಿಯಾಸಫಿಯನ್ನ ಇಷ್ಟು ಪ್ರಭಾವವಾಗಿ ಆಡುವುದಕ್ಕೆ ಇವರ ಕುಟುಂಬ ಮತ್ತು ಇವರ ಸದಸ್ಯರೇ ಇವರೇ ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈಗ ನಾವು ಕಾಯುತ್ತಿರುವ ಅವರ ಭಾಷಣವನ್ನ ಕೇಳೋಣ. ಓವರ್ ಟು ಮಾಧವಿ ಮೇಡಮ್. ಮೇಡಮ್. ಹಾ ಸರ್. ಆನೋ ಭದ್ರಾಃ ಕ್ರತವೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ನನ್ನ ಎಲ್ಲ ಜ್ಯೇಷ್ಠ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ಇಂದಿನ ಉಪನ್ಯಾಸ ಮಾತೆ ಎನಿಬೆ ಸೆಂಟರು ವಾರಣಾಸಿಯಲ್ಲಿ ಕೊಟ್ಟಂತಹ
ಥಿಯೋಸಾಫಿಕಲ್ ಸೊಸೈಟಿಯ ಇಂಡಿಯನ್ ಸೆಕ್ಷನ್ ವಾರ್ಷಿಕ ಸಭೆಯಲ್ಲಿ ಅಥವಾ ಸಮ್ಮೇಳನದಲ್ಲಿ ನೀಡಿರುವಂತಹ 3 ಉಪನ್ಯಾಸಗಳು. ಆ 3 ಉಪನ್ಯಾಸಗಳನ್ನ ಉನ್ನತ ಜೀವನದ ನಿಯಮಗಳು ಎನ್ನುವಂತಹ ಒಂದು ಸಣ್ಣ ಪುಸ್ತಕದಲ್ಲಿ ಇಟ್ಟಿರುವಂಥದ್ದು. ಅದರಲ್ಲಿ ಮೊದಲನೆಯ ಉಪನ್ಯಾಸ ವಿಶಾಲ ಪ್ರಜ್ಞೆ, ಎರಡನೆಯದು ಕರ್ತವ್ಯ ನಿಯಮ, ಮೂರನೇದು ತ್ಯಾಗ ನಿಯಮ ಅಂತ. ಇಲ್ಲಿ ಈ ದಿನ ನಾವು ಆ ಉಪನ್ಯಾಸಗಳ ಗುಚ್ಛದಲ್ಲಿ ಎರಡನೆಯ ಉಪನ್ಯಾಸವಾದಂತಹ ಕರ್ತವ್ಯದ ನಿಯಮದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅವರ ಪ್ರಥಮ ಉಪನ್ಯಾಸದಲ್ಲಿ ಮಾತೆ ಅನಿ ಬೆಸೆಂಟರು ವಿಶಾಲ ಪ್ರಜ್ಞೆ ಅಥವಾ ವಿಶ್ವ ಪ್ರಜ್ಞೆಯ ಬಗ್ಗೆ ಹೇಳಿರೋದು, ಅದರ ಮುಂದಿನ ಭಾಗವಾಗಿ ಹೇಳ್ತಾ ಪ್ರತಿಯೊಬ್ಬನಲ್ಲಿಯೂ ವಿಶಾಲ ಪ್ರಜ್ಞೆ ಅಥವಾ ಲಾರ್ಜರ್ ಕಾನ್ಷಿಯಸ್ನೆಸ್ ಇದೆ. ಆದರೆ ಆ ವಿಶಾಲ ಪ್ರಜ್ಞೆ ಅಥವಾ ವಿಶ್ವ ಪ್ರಜ್ಞೆ ನಮ್ಮಲ್ಲಿ ವ್ಯಕ್ತವಾಗಬೇಕಾದರೆ ನಾವು ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಮನಸ್ಸೇನೆ. ಆ ಮನಸ್ಸು ನಮ್ಮ ಹತೋಟಿಗೆ ಬಂದಾಗ ವ್ಯಕ್ತಿ ಪ್ರಜ್ಞೆ ವಿಶಾಲ ಪ್ರಜ್ಞೆಯಾಗಿ ವಿಶ್ವ ಪ್ರಜ್ಞೆಯಾಗಿ ವ್ಯಕ್ತವಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ನಡತೆಯನ್ನ, ಏನನ್ನ ನಾವು ತ್ರಿಕರಣ ಅಂತ ಕರಿತೀವಲ್ಲ, ನಮ್ಮ ಕೆಲಸಗಳಾಗಿರ್ಬೋದು, ಮಾತಾಗಿರ್ಬೋದು, ಸಂಕಲ್ಪಗಳಾಗಿರ್ಬೋದು, ಅವೆಲ್ಲ ಕೂಡ ವ್ಯವಸ್ಥಿತ ರೂಪಕ್ಕೆ ನಾವು ತಗೊಂಡು ಬಂದಾಗ ನಮ್ಮಲ್ಲಿ ಇರುವಂತಹ ಅಡಗಿರುವಂತಹ ಆ ವಿಶ್ವ ಪ್ರಜ್ಞೆಯನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ವ್ಯಕ್ತಿ ಪ್ರಜ್ಞೆ ಅನ್ನುವಂಥದ್ದು ಮೊಗ್ಗಾಗಿ ಇರುವಂತಹ ಆ ವಿಶಾಲ ಪ್ರಜ್ಞೆ ಅರಳಬೇಕಾದರೆ ನಾವು ಮಾಡಬೇಕಾಗಿರುವಂತಹ ಸಾಧನೆ ಅಥವಾ ಅನುಷ್ಠಾನ ಏನು ಅನ್ನೋದ್ರ ಬಗ್ಗೆ ದೀರ್ಘವಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾತೆ ಅನಿ ಬೆಸೆಂಟರು. ಆ ನಿಟ್ಟಿನಲ್ಲಿ ಅವರು ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಏನದು ಅಂದ್ರೆ, ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು, ಯಾವುದನ್ನ ಅಥವಾ ಎಂಥ ಜೀವನವನ್ನ ನಾವು ಉನ್ನತ ಜೀವನ ಇಲ್ಲ ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿದಾಗ ಮಾತೆ ಹೇಳ್ತಾರೆ, ರೂಪ ಆಧ್ಯಾತ್ಮಿಕ ಅಲ್ಲ. ಎಲ್ಲಿ ನಮ್ಮ ಗಮನ ರೂಪದ ಕಡೆ ಹೋಗುತ್ತೋ ಅಲ್ಲಿ ಆಧ್ಯಾತ್ಮಿಕತೆ ಇರೋದಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಏತಕ್ಕಾಗಿ ರೂಪವನ್ನ ನಾವು ಆಧ್ಯಾತ್ಮಿಕ ಅಲ್ಲ ಅಂತ ಹೇಳ್ತೀವಿ ಅಂದ್ರೆ, ರೂಪ ಅನ್ನುವಂಥದ್ದು ಬದಲಾವಣೆಯನ್ನ ಹೊಂದುವಂಥದ್ದು. ಎಲ್ಲಿ ಬದಲಾವಣೆಯನ್ನ ಹೊಂದುತ್ತಾ ಇದೆಯೋ ಅದು ಶಾಶ್ವತವಾಗಿ ಇರೋದಿಕ್ಕೆ ಸಾಧ್ಯ ಇಲ್ಲ. ಯಾವುದು ಬದಲಾವಣೆಯನ್ನ ಹೊಂದುತ್ತಿದೆಯೋ, ಯಾವುದು ಶಾಶ್ವತವಲ್ಲವೋ ಅದನ್ನ ನಾವು ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ನಾವು ಯಾವ್ದನ್ನ ಆಧ್ಯಾತ್ಮಿಕತೆ ಅಂತ ಕರಿಬಹುದು ಅಂತ ನೋಡಿದಾಗ, ರೂಪದ ಒಳಗಿರುವಂತಹ ಆತ್ಮನನ್ನ ನಾವು ಗಮನಿಸಿದಾಗ, ಆತ್ಮನನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದಾಗ ಅದು ಶಾಶ್ವತವಾಗಿರುವ ಕಾರಣ ಅದನ್ನ ನಾವು ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ. ಅಂದ್ರೆ ರೂಪದ ಆಳದಲ್ಲಿ ಇರುವಂತಹ, ರೂಪದ ಅಂತರ್ಗತವಾಗಿರುವಂತಹ ಆತ್ಮನ ಬಗ್ಗೆಯ ತಿಳುವಳಿಕೆಯನ್ನ ನಾವು ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ. ಹಾಗಾಗಿ ಇಂದ್ರಿಯ ಗೋಚರವಾಗಿರುವಂಥದ್ದು, ಬದಲಾವಣೆಯನ್ನ ಹೊಂದುವಂಥದ್ದು, ತಾತ್ಕಾಲಿಕವಾಗಿರುವಂಥದ್ದು ಆಗಿರುವಂತಹ ರೂಪದ ಬಗ್ಗೆ ನಮ್ಮ ಗಮನವನ್ನ ಹರಿಸಿದಾಗ ನಾವು ಅದನ್ನ ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಅದು ಶಾಶ್ವತವಾಗಿರುವಂಥದ್ದು, ಬದಲಾವಣೆ ಇಲ್ಲದಂಥದ್ದು. ಆ ಆತ್ಮ ಮಾತ್ರನೇ ನಾವು ಆಧ್ಯಾತ್ಮಿಕ ಅಂತ ಕರೆಯೋದಿಕ್ಕೆ ಸಾಧ್ಯ. ಅಂದಮೇಲೆ ತನ್ನನ್ನು ಎಲ್ಲದರಲ್ಲೂ, ಎಲ್ಲವನ್ನೂ ತನ್ನಲ್ಲಿ ಕಾಣುವ
ಏಕತೆಯನ್ನ ಮಾತ್ರ ನಾವು ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ. ಅದನ್ನೇ ಏಕತ್ವ ಅನುಪಶ್ಯತಃ. ಎಲ್ಲೆಲ್ಲೂ ನಾವು ಏಕತ್ವವನ್ನ ನೋಡಿದಾಗ ಭಿನ್ನತ್ವ ರೂಪದಲ್ಲಿ ಭಿನ್ನತ್ವ ಇದೆ, ಅಂದ್ರೆ ಭಿನ್ನತ್ವದ ಕಡೆ ನಮ್ಮ ಗಮನ ಹೋಗದೀರಾ ಎಲ್ಲಾ ರೂಪಗಳಲ್ಲೂ ಅಂತರ್ಗತವಾಗಿ ಶಾಶ್ವತವಾಗಿ ಇರುವಂತಹ ಆತ್ಮನ ಕಡೆ ನಮ್ಮ ಗಮನವನ್ನ ಹರಿಸಿದಾಗ ಅದನ್ನ ನಾವು ಆಧ್ಯಾತ್ಮಿಕ ಅಂತ ಹೇಳೋದಿಕ್ಕೆ ಸಾಧ್ಯ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂತಹದ್ದು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ನನ್ನನ್ನ ಎಲ್ಲರಲ್ಲೂ ಎಲ್ಲವನ್ನೂ ನನ್ನಲ್ಲೂ ನೋಡುವಂತಹ ಜೀವಿತವೇ ಆಧ್ಯಾತ್ಮಿಕ ಜೀವನ ಅನ್ನೋದಕ್ಕೆ ಸಾಧ್ಯ. ಅಂದ ಮೇಲೆ ಅದಕ್ಕೆ ನಾವು ಹೇಳುವಂತದ್ದು ಟು ಲುಕ್ ಇನ್ ಟು ದ ಲೈಫ್ ಆಫ್ ದ ಥಿಂಗ್. ನಾವು ನಮ್ಮ ಗಮನ ಬರೀ ವಸ್ತುಗಳ ಮೇಲೆ ರೂಪದ ಮೇಲೆ ಹೋಗ್ತಾ ಇದೆ, ಅರೆ ರೂಪದ ಮೇಲೆ ಗಮನ ಹೋಗ್ದಿರಾ ವಸ್ತುವಿನ ಮೇಲೆ ರೂಪ ಹೋಗದಿರಾ ನಮ್ಗೆ ಅದರ ಅಂತರ್ಗತವಾಗಿ ಇರುವಂತಹ ಜೀವ ಚೈತನ್ಯದ ಕಡೆ ನಮ್ಮ ಗಮನವನ್ನ ಹರಿಸಿದಾಗ ನಾವು ಅದನ್ನೇ ಆಧ್ಯಾತ್ಮಿಕ ಅಥವಾ ಆಧ್ಯಾತ್ಮಿಕತೆ ಅಂತ ಕರೆಯೋದಿಕ್ಕೆ ಸಾಧ್ಯ. ಅಂದ ಮೇಲೆ ಆ ರೂಪದ ಜೀವ ಚೈತನ್ಯವೇ ಆತ್ಮ. ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಎರಡು ಅಂಶಗಳು. ಅದನ್ನೇ ಭಗವದ್ಗೀತೆಯಲ್ಲಿ ದೇಹ ದೇಹಿ ಅಂತ ಕರೀತಾ ಇರುವಂಥದ್ದು. ದೇಹ ಶಾಶ್ವತವಲ್ಲದ್ದು, ದೇಹಿ ಶಾಶ್ವತವಾಗಿರುವಂಥದ್ದು. ದೇಹದ ಒಳಗೆ ಅಂತರ್ಗತವಾಗಿರುವಂತಹ ದೇಹಿಯ ಪ್ರಜ್ಞೆ ಅಂದ್ರೆ ಆತ್ಮನ ಪ್ರಜ್ಞೆ, ಜೀವ ಚೈತನ್ಯದ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರನೇ ನಮ್ಮ ಜೀವನ ಉನ್ನತ ಜೀವನ ಅಥವಾ ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದಿಕ್ಕೆ ಸಾಧ್ಯ. ಈ ಅಂಶವನ್ನ ಹೇಳುವಂತಹದ್ರಲ್ಲಿ ಮಾತೆ ಅನಿ ಬೆಸೆಂಟರು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸನ್ನಿವೇಶವನ್ನ ತಗೊಳ್ತಾರೆ. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಇಬ್ಬರು ಪತ್ನಿಯರಾದ ಮೈತ್ರೇಯಿ ಹಾಗೂ ಕಾತ್ಯಾಯನಿ ಇಬ್ಬರನ್ನು ಕೂಡ ಕರೀತಾರೆ. ಕರೆದು ನನ್ನಲ್ಲಿರುವಂತಹ ಸಂಪೂರ್ಣವಾದ ಆಸ್ತಿಯನ್ನ ಎರಡು ಭಾಗ ಮಾಡಿ ನಿಮ್ಮಿಬ್ಬರಿಗೂ ಕೂಡ ಕೊಡುವಂತ ಸಂಕಲ್ಪ ನನ್ನದಾಗಿದೆ. ನನ್ನ ಇಡೀ ಆಸ್ತಿಯನ್ನ ನೀವಿಬ್ಬರು ಕೂಡ ಹಂಚ್ಕೋಬಹುದು, ಸಮವಾಗಿ ನಾನು ಹಂಚ್ತಾ ಇದ್ದೀನಿ ಅಂತ ಹೇಳಿದಾಗ ಕಾತ್ಯಾಯಿನಿ ಮೌನವಾಗಿ ಇರ್ತಾರೆ. ಆದರೆ ಮೈತ್ರೇಯಿ ಯಾರು ಆಧ್ಯಾತ್ಮಿಕ ಪತ್ನಿಯಾಗಿ ಯಾಜ್ಞವಲ್ಕ್ಯರೊಂದಿಗೆ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇರ್ತಾರೋ ಆ ಮೈತ್ರೇಯಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿಜ, ನೀವು ನಿಮ್ಮ ಎಲ್ಲ ಆಸ್ತಿಯನ್ನ ಅಥವಾ ನಿಮ್ಮ ಸಂಪತ್ತನ್ನ ನನಗೆ ಕೊಡೋದಿಕ್ಕೆ ಸಿದ್ಧರಾಗಿದ್ದೀರಾ? ನೀವು ಏನು ಸಂಪತ್ತನ್ನ ನನಗೆ ಕೊಡುವಂತಹ ಸಂಕಲ್ಪವನ್ನ ಮಾಡಿದೀರೋ ಆ ಸಂಕಲ್ಪದಿಂದ, ಆ ಸಂಪತ್ತಿನಿಂದ, ಆ ಆಸ್ತಿಯಿಂದ ನಾನು ಅಮೃತತ್ವವನ್ನು ಪಡೆಯುತ್ತೇನೆಯೇ? ಇಂತಹ ಒಳ್ಳೆ ಪ್ರಶ್ನೆ ನಾವೆಲ್ಲ ಕೂಡ ಎಚ್ಚೆತ್ತುಕೊಂಡು ಗಮನಿಸ್ಬೇಕಾಗಿರುವಂತ ಪ್ರಶ್ನೆ. ಏನು ಆಸ್ತಿ ಇದೆ, ಅಂತಸ್ತು ಇದೆ, ಕೀರ್ತಿಯ ಆಕಾಂಕ್ಷೆ, ಅಧಿಕಾರ ಏನೆಲ್ಲ ನಮ್ಮಲ್ಲಿ ಇದೆ ಅವೆಲ್ಲವೂ ಕೂಡ ನಮಗೆ ಅಮೃತತ್ವವನ್ನ ಅಂದ್ರೆ ಮೃತಿ ಇಲ್ಲದಂತಹ ಒಂದು ಸ್ಥಿತಿಯನ್ನ, ಶಾಶ್ವತವಾದ ಸ್ಥಿತಿಯನ್ನ ಕೊಡುತ್ತಾ ಅಂತ ನಮ್ಗೆ ನಾವೇ ಪ್ರಶ್ನೆ ಹಾಕೋಬೇಕು. ಅದೇ ಪ್ರಶ್ನೆಯನ್ನ ಈಗ ಮೈತ್ರೇಯಿ ಮಹರ್ಷಿ ಯಾಜ್ಞವಲ್ಕ್ಯರನ್ನ ಕೇಳಿದ್ರು. ಆಗ ಯಾಜ್ಞವಲ್ಕ್ಯರು ಹೇಳಿದ್ರು, ಇಲ್ಲ, ಇದು ಯಾವುದೂ ಕೂಡ ಅಮೃತತ್ವವನ್ನ ತಂದ್ಕೊಡುವಂಥದ್ದು ಅಲ್ಲ. ಹಾಗಿದ್ದ ಮೇಲೆ ಆ ಸಂಪತ್ತಿನಿಂದ ನನಗಾಗುವಂತಹ ಪ್ರಯೋಜನ ಏನು ಅಂತ ಮೈತ್ರೇಯಿ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನ ಕೇಳಿದ್ರು. ಅಷ್ಟೇ ಅಲ್ದಿರ ಮುಂದುವರೆದು ಹೇಳ್ತಾರೆ ಮೈತ್ರೇಯಿಯವರು ಯಾಜ್ಞವಲ್ಕ್ಯರಿಗೆ, ಯಾವ ಸಂಪತ್ತಿನಿಂದ ನನಗೆ ಅಮೃತತ್ವ ಲಭಿಸುತ್ತದೋ ಅಂತಹ ಸಂಪತ್ತನ್ನ ನನಗೆ ಕೊಡಿ. ಅಮೃತತ್ವ ಇಲ್ಲದೆ ಇರುವಂತಹ ಸಂಪತ್ತು ನನಗೆ ಬೇಕಾಗಿಲ್ಲ. ಅಂದ್ರೆ ಅಮೃತತ್ವವನ್ನ ಕೊಡುವಂತಹ ಸಂಪತ್ತು, ಶಾಶ್ವತತ್ವವನ್ನ ಕೊಡುವಂತಹ ಸಂಪತ್ತು ಯಾವುದು ಅಂದ್ರೆ ಒಂದೇ ಒಂದು, ಅದೇ ಆತ್ಮಜ್ಞಾನ. ಆತ್ಮಜ್ಞಾನ ಮಾತ್ರನೇ ನಮಗೆ ಅಮೃತತ್ವವನ್ನ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಯಾಜ್ಞವಲ್ಕ್ಯರು ತುಂಬಾ ಸಂತೋಷ ಪಟ್ಟು
ನಿನಗೆ ಜ್ಞಾನೋದಯ ಆಗುತ್ತೆ, ನಾನು ಆತ್ಮ ಜ್ಞಾನವನ್ನ ನಿನಗೆ ಉಪದೇಶವನ್ನ ಮಾಡ್ತೀನಿ ಅಂತ ಆತ್ಮದ ವಿಚಾರವಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭದಲ್ಲಿ ಅವ್ರು ಹೇಳೋಂಥದ್ದು ಏನು ಅಂದ್ರೆ, ನ ವಾ ಅರೆ ಪತ್ಯುಹು ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ಎಷ್ಟು ಚೆನ್ನಾಗಿದೆ. ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ಅಂದ್ರೆ ಏನು? ಪತಿಗೋಸ್ಕರ ಪತಿ ಪ್ರಿಯನಲ್ಲ, ಆದರೆ ಆತನಲ್ಲಿರುವಂತಹ ಆತ್ಮನಿಗೋಸ್ಕರ ಪತಿಯು ಪ್ರಿಯನು. ಹಾಗೇ ಮುಂದುವರ್ಕೊಂಡು, ಪತ್ನಿಗೋಸ್ಕರ ಪತ್ನಿ ಪ್ರಿಯಳಲ್ಲ, ಪತ್ನಿಯಲ್ಲಿರುವಂತಹ ಆತ್ಮನಿಗೋಸ್ಕರ ಪತ್ನಿ ಪ್ರಿಯಳು. ಹಾಗೇ ಮುಂದುವರೆದು ಕೊನೆಯವರೆಗೂ ಎಲ್ಲಿ ಹೇಳ್ತಾರೆ ಅಂದ್ರೆ, ದೇವರಿಗಾಗಿ ದೇವರು ಪ್ರಿಯನಲ್ಲ, ದೇವರಲ್ಲಿರುವಂತಹ ಆತ್ಮನಿಗೋಸ್ಕರ ದೇವರು ಪ್ರಿಯನು. ಅಂದ್ರೆ ನಮ್ಮ ಗಮನ ಆತ್ಮನ ಕಡೆ ಹೋದಾಗ ಮಾತ್ರನೇ ನಾವು ಆ ಪ್ರೇಮ ತತ್ವವನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಯಾತಕ್ಕಾಗಿ ಆತ್ಮ ನಮ್ಗೆ ಅಷ್ಟು ಪ್ರಿಯ? ಯಾವ ಕಾರಣಕ್ಕಾಗಿ ನಾವು ಪತಿಗಿಂತಲೂ ಪತ್ನಿಗಿಂತಲೂ ಮಗನಿಗಿಂತಲೂ ಬೇರೆ ಆಸ್ತಿಗಳಿಗಿಂತಲೂ ಪ್ರಿಯವಾಗಿರುವಂತ ವಸ್ತು ಆತ್ಮ ಅಂತ ಹೇಳಿದಾಗ ಉತ್ತರ ನೋಡಿ, ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯೋ ಅನ್ಯಸ್ಮಾತ್ ಸರ್ವಸ್ಮಾತ್ ಪ್ರೇಯೋ ಅಂತರತರಂ ಯತ್ ಅಯಮಾತ್ಮ. ಮಗನಿಗಿಂತಲೂ ಪತ್ನಿಗಿಂತಲೂ ಪತಿಗಿಂತಲೂ ಬೇರೆ ಎಲ್ಲ ಸಂಪತ್ತಿಗಿಂತಲೂ ಆತ್ಮ ತತ್ವ ಪ್ರಿಯವಾಗಿರೋದಕ್ಕೆ ಕಾರಣ ಏನು ಅಂದ್ರೆ, ಅಂತರತರಂ ಯಾವುದಕ್ಕಿಂತಲೂ ತುಂಬಾ ಹತ್ತಿರವಾಗಿರುವಂತಹದ್ದು ಆತ್ಮ ಮಾತ್ರ. ಎಲ್ಲದಕ್ಕಿಂತಲೂ ಅಂದ್ರೆ ನಾವೇನ್ ಹೇಳ್ಬೋದು, ಇನ್ನರ್ ಮೋಸ್ಟ್. ಅಂತರತರಂ ಅಂದ್ರೆ ಎಲ್ಲದಕ್ಕಿಂತಲೂ ನಮ್ಗೆ ಹತ್ತಿರವಾಗಿರುವಂತಹದ್ದು, ನಮ್ಮ ಆಂತರ್ಯದಲ್ಲಿ ಇರುವಂತಹದ್ದು ಆತ್ಮವೇ ಆದ ಕಾರಣ ನಾವು ಪ್ರೇಮ ಅಂತ ಕರೆದಾಗ, ನಾವು ಪ್ರೇಮ ಅನ್ನುವಂಥ ಶಬ್ದಕ್ಕೆ ಅರ್ಥ ಆತ್ಮನಲ್ಲಿ, ಆತ್ಮನ ಕಡೆ ಗಮನ ಹೋದಾಗ ಮಾತ್ರನೇ ನಾವು ಆ ಪ್ರೇಮ ತತ್ವವನ್ನ ಕಾಣೋದಕ್ಕೆ ಸಾಧ್ಯ. ಯಾತಕ್ಕೆ ಅಂದ್ರೆ ಎಲ್ಲವೂ ಕೂಡ ಆತ್ಮನಲ್ಲೇ ಇರುವಂಥದ್ದು. ಆಲ್ ಈಸ್ ಇನ್ ದ ಸೆಲ್ಫ್. ಹಾಗಾಗಿ ನಾವು ಆಧ್ಯಾತ್ಮಿಕತೆ ಅಂತಂದ್ರು, ಆತ್ಮಜ್ಞಾನ ಅಂದ್ರು, ಆತ್ಮ ತತ್ವ ಅಂದ್ರು, ಎಲ್ಲ ಒಂದೇನೆ. ಕಾರಣ ಎಲ್ಲವೂ ಇರುವಂಥದ್ದು ಆತ್ಮನಲ್ಲೇ. ಇಟ್ ಈಸ್ ದ ಇನ್ನರ್ ಮೋಸ್ಟ್ ಆಸ್ಪೆಕ್ಟ್ ಆಫ್ ಈಚ್ ಅಂಡ್ ಎವ್ರಿ ಒನ್. ಹಾಗೆ ಹೇಳಿದಾಗ ಈ ಆತ್ಮ ತತ್ವವನ್ನ ತಿಳಿಯುವಂತಹ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ, ಆತ್ಮನಿಗೆ ನಾವು ಹತ್ತಿರವಾಗಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ಜೀವನಗಳು ನಡಿಬೇಕಾದ್ರೆ, ಆತ್ಮ ನಮ್ಮಲ್ಲೇ ಇದ್ದಾನೆ, ಹಿ ಇಸ್ ಇನ್ನರ್ ಮೋಸ್ಟ್. ಆದ್ರೆ ನಮಗೆ ಅದರ ಅರಿವು ಇಲ್ಲ, ಅದರ ಪ್ರಜ್ಞೆ ನಮಗಿಲ್ಲ. ಆದ್ರೆ ಆತ್ಮನ ಅರಿವನ್ನ ನಾವು ಪಡಿಬೇಕಾದರೆ, ಎಲ್ಲರಲ್ಲೂ ಎಲ್ಲದರಲ್ಲೂ ಇರುವಂತಹ ಆತ್ಮನನ್ನ ನಾವು ಗುರುತಿಸಬೇಕಾದರೆ, ಈ ರೂಪಕ್ಕೂ ಆತ್ಮನಿಗೂ ಇರುವಂತಹ ಪ್ರತ್ಯೇಕತೆಯ ನಮ್ಗೆ ಅರ್ಥ ಆಗಬೇಕಾದರೆ, ನಾವು ನಡಿಬೇಕಾಗಿರುವಂತಹ ಹಾದಿ ಏನು, ನಾವು ಮಾಡ್ಬೇಕಾಗಿರುವಂತಹ ಅನುಷ್ಠಾನ ಏನು, ಯಾವುದರ ಕಡೆ ನಾವು ಹೆಜ್ಜೆಗಳನ್ನ ಇಟ್ಟಾಗ ಈ ಆತ್ಮ ಸಾಕ್ಷಾತ್ಕಾರ ನಮ್ಗಾಗೋದಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಾತೆ ಅನಿಬೆಸೆಂಟ್ರು ಹೇಳ್ತಾರೆ, ನಾವು ಮೊದಲಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತ ಸತ್ಯ ಯಾವುದು ಅಂದ್ರೆ ಕರ್ತವ್ಯದ ನಿಯಮ. ದ ಫಸ್ಟ್ ಸ್ಟೆಪ್ ಈ ಆತ್ಮ ಸಾಕ್ಷಾತ್ಕಾರದ ವಿಚಾರದಲ್ಲಿ ನಾವು ಮುಂದಿನ ಹೆಜ್ಜೆಗಳನ್ನ ಹಾಕ್ಬೇಕಾದ್ರೆ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಯಾವುದು ಅಂದ್ರೆ ಕರ್ತವ್ಯದ ನಿಯಮ. ಅಂದ್ರೆ ಕರ್ತವ್ಯ ಅಂದ್ರೆ ಏನು, ಯಾವ ರೀತಿಯಲ್ಲಿ ಇರಬೇಕು ನಮ್ಮ ಕರ್ತವ್ಯ, ಆ ಕರ್ತವ್ಯ ಪ್ರಜ್ಞೆ ಹೇಗಿರ್ಬೇಕು ಅನ್ನೋದಕ್ಕಾಗಿ ನಮ್ಮ ಪುರಾಣಗಳಿಂದ ಒಂದು 2 ಉದಾಹರಣೆಗಳನ್ನ ತಗೊಳ್ತಾರೆ ಮಾತೆ ಅನಿಬೆಸೆಂಟ್ರು. ಪ್ರಥಮವಾಗಿ ಅವ್ರು ತಗೊಳ್ಳುವಂತ ಒಂದು ಉದಾಹರಣೆ ಅಂದ್ರೆ ಮಹಾಭಾರತದಿಂದ ಯುಧಿಷ್ಠಿರನ ವಿಚಾರ. ಯುಧಿಷ್ಠಿರ ವಿಚಾರವನ್ನ ತಗೊಂಡಾಗ ಮಾತೆ ಅನಿಬೆಸೆಂಟ್ರು ಹೇಳುವಂಥದ್ದು ಏನು ಅಂದ್ರೆ ಮಹಾಪ್ರಸ್ಥಾನ. ಮಹಾಪ್ರಸ್ಥಾನ ಅಂದ್ರೆ
ಎಲ್ಲವೂ ಮುಗಿದು ಅಂದ್ರೆ ಕುರುಕ್ಷೇತ್ರ ಯುದ್ಧ ಮುಗಿದು ರಾಜ್ಯ ಪಾಂಡವರಿಗೆ ಸಿಕ್ಕಿ ಯುಧಿಷ್ಠಿರ ಸಾಮ್ರಾಜ್ಯವನ್ನ ಆಳಿ ಕೆಲವು ವರ್ಷಗಳು ಆದ ನಂತರ ಒಂದೊಂದಾಗಿ ವ್ಯತ್ಯಾಸಗಳನ್ನ ಕಾಣ್ತಾ ಅವರು ಸ್ವರ್ಗಾರೋಹಣವನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಮಹಾಪ್ರಸ್ಥಾನ ಅಂತ ಕರಿತೀವಿ. ಅವರು ತುಂಬಾ ಕಷ್ಟಕರವಾದ ಹಾದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಮುಳ್ಳು ಕಲ್ಲುಗಳಿಂದ ಸೇರಿರುವಂತ ಹಾದಿಯಲ್ಲಿ ತುಂಬಾ ನೋವನ್ನ ಅನುಭವಿಸ್ತಾ ಪ್ರಯಾಣ ಸಾಗ್ತಾ ಇರುತ್ತೆ. ಆ ಪ್ರಯಾಣ ಸಾಗುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ದ್ರೌಪದಿ ಉರುಳ್ತಾಳೆ. ಅದಾದ ನಂತರ ನಕುಲ ಸಹದೇವರು, ಅದಾದ ನಂತರ ಧರ್ಮ, ಭೀಮ ಹಾಗೂ ಅರ್ಜುನರು ಎಲ್ಲ ಹಾಗೆ ಮುಂದೆಗೆ ಹಾಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಯಾಣ ತುಂಬಾ ಕಷ್ಟಕರವಾಗಿ ಇರುತ್ತೆ. ಆ ಸಂದರ್ಭದಲ್ಲಿ ಅದೇ ಈ ಮಹಾಪ್ರಸ್ಥಾನದ ಅಂತ್ಯದಲ್ಲಿ ಇನ್ನು ಮುಂದೆ ಬರುವಂತದ್ದು ಸ್ವರ್ಗಾರೋಹಣ, ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ. ಎಲ್ಲ ಕಷ್ಟಗಳು ಅನುಭವಿಸಿ ಆಯಿತು. ಆ ಸಂದರ್ಭದಲ್ಲಿ ಇಂದ್ರದೇವರು ಪ್ರತ್ಯಕ್ಷ ಆಗಿ ಒಂದು ರಥವನ್ನ ತಗೊಂಡು ಬಂದು, ನೀನು ಧರ್ಮಾತ್ಮ, ನಮ್ಗೆ ಯುಧಿಷ್ಠಿರ ಅಂದ್ರೆ ನಮ್ಗೆ ನೆನಪು ಆಗೋದೇ ಇಲ್ಲ, ಎಲ್ಲಿ ಯಾರು ಯುಧಿಷ್ಠಿರ ಅಂತ. ಆದ್ರೆ ಧರ್ಮರಾಯ ಅಂದ ತಕ್ಷಣ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಕಾರಣ ಆ ಧರ್ಮರಾಯನ ಹೆಸರು ಯುಧಿಷ್ಠಿರ ಆದರೂ ಕೂಡ ಧರ್ಮವನ್ನೇ ತನ್ನ ಉಸಿರಾಗಿ ಪಾಲಿಸಿದ ಕಾರಣ ಅವ್ರಿಗೆ ಧರ್ಮರಾಯ ಅನ್ನುವಂತ ಹೆಸರು ಅನ್ವರ್ಥನಾಮ ಆಯ್ತು. ನಮ್ಗೆಲ್ಲರಿಗೂ ಧರ್ಮರಾಯ ಅಂತಲೇನೆ ಚಿರಪರಿಚಿತ. ಆ ಸಂದರ್ಭದಲ್ಲಿ ಅಂದ್ರೆ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ಇಂದ್ರ ದೇವರು ಪ್ರತ್ಯಕ್ಷವಾಗಿ ರಥದೊಂದಿಗೆ ಪ್ರತ್ಯಕ್ಷವಾಗಿ, ನೀನು ಈ ರಥವನ್ನ ಹತ್ತು, ಸಶರೀರನಾಗಿ ನಾನು ನಿನ್ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಧರ್ಮರಾಯ ಪಕ್ಕದಲ್ಲಿ ನೋಡ್ತಾರೆ, ಅಲ್ಲೂ ಒಂದು ನಾಯಿ ಇತ್ತು. ಆಗ ಧರ್ಮರಾಯ ಹೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ನಾಯಿ ಕೂಡ ನನ್ ಜೊತೆ ಬರ್ಬೋದಾ ರಥದಲ್ಲಿ ಸ್ವರ್ಗಕ್ಕೆ ಅಂತ. ಆಗ ಇಂದ್ರ ಹೇಳ್ತಾರೆ, ಸ್ವರ್ಗದಲ್ಲಿ ನಾಯಿಗಳಿಗೆ ಸ್ಥಾನ ಇಲ್ಲ, ಹಾಗಾಗಿ ನಾಯಿ ಬರೋದಕ್ಕೆ ಸಾಧ್ಯ ಇಲ್ಲ, ನೀನು ಮಾತ್ರ ಬರಬಹುದು ಅಂತ ಹೇಳ್ತಾರೆ. ಆಗ ಧರ್ಮರಾಯ ಹೇಳ್ತಾನೆ, ಹಾಗಿದ್ದ ಮೇಲೆ ನನ್ಗೆ ಸ್ವರ್ಗ ಬೇಕಿಲ್ಲ. ಅದೇನ್ ಇಂಥ ವಿಚಿತ್ರವಾಗಿದೆ, ನಾನು ರಥದೊಂದಿಗೆ ಬಂದಿದ್ದೀನಿ, ನಿನ್ನ ಕಷ್ಟ ಎಲ್ಲ ಇಲ್ಲಿಗೆ ಮುಗೀತು, ಏನೆಲ್ಲ ಕರ್ಮಶೇಷ ಇತ್ತೋ ಅದು ಮುಗೀತು, ಇನ್ನ ಇಡೀ ನೀನು ಸ್ವರ್ಗದಲ್ಲೇ ಕಳಿಬೇಕಾಗಿದೆ, ಬಾ ಸ್ವರ್ಗಕ್ಕೆ ಅಂತ ಹೇಳಿದಾಗ, ಇಲ್ಲ ಇಲ್ಲ, ನಾಯಿಗೆ ಬರೋದಿಕ್ಕೆ ನೀವು ಅಪ್ಪಣೆಯನ್ನ ಕೊಟ್ರೆ ಮಾತ್ರನೇ ನಾಯಿ ಜೊತೆಯಲ್ಲಿ ನಾನು ನಿಮ್ ಜೊತೆ ಸ್ವರ್ಗಕ್ಕೆ ಬರ್ತೀನಿ ಅಂತ ಕರೆದಾಗ ಇಂದ್ರ ನಗ್ತಾರೆ. ಇದೇನಿದು, ದ್ರೌಪದಿಗಾಗಿ ನೀನು ಯೋಚನೆ ಮಾಡ್ಲಿಲ್ಲ, ಇನ್ನ 4 ಜನ ತಮ್ಮಂದರು ಬಿದ್ದಾಗ ನೀನು ಯೋಚನೆ ಮಾಡ್ಲಿಲ್ಲ, ನೀನ್ ನಿನ್ನ ಪ್ರಯಾಣನ ಮುಂದುವರಿಸ್ಕೊಂಡು ಹೋದೆ, ಆದ್ರೆ ನಾಯಿಯ ವಿಚಾರದಲ್ಲಿ ಪಟ್ಟು ಹಿಡ್ದಿದೆಯಲ್ಲ, ಕಾರಣ ಏನು ಅಂತ ಕೇಳಿದಾಗ ಧರ್ಮರಾಯ ಹೇಳ್ತಾನೆ, ಏನದು ಅಂದ್ರೆ, ಇಲ್ಲ, ದ್ರೌಪದಿ ಸತ್ತು ಬಿದ್ಲು, ಇನ್ನ 4 ಜನ ತಮ್ಮಂದಿರು ಕೂಡ ಸತ್ತು ಬಿದ್ರು, ಸತ್ತಿರೋರಂತ ವಿಚಾರದಲ್ಲಿ ನಾನೇನು ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ನಂದೇನೂ ಕರ್ತವ್ಯ ಇಲ್ಲ. ಆದ್ರೆ ಎಲ್ಲಾ ಕಷ್ಟಗಳನ್ನ ಅನುಭವಿಸ್ಕೊಂಡು ನನ್ನ ಜೊತೆಯಲ್ಲೇನೆ ಮೊದಲಿಂದ ಕೊನೆಯವರೆಗೂ ಬಂದು ಅಸಹಾಯಕವಾಗಿ ನನ್ನ ಪಕ್ಕದಲ್ಲೇ ನಿಂತಿರುವಂತಹ ಜೀವಂತವಾಗಿರುವಂತಹ ಈ ನಾಯಿಯನ್ನ ಮಧ್ಯೆ ಬಿಟ್ಟು ಬರೋದಿಕ್ಕೆ ನಾನು ಒಪ್ಪಿಗೆಯನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ತವ್ಯ. ಕರ್ತವ್ಯವನ್ನ ಎಷ್ಟು ಆಳವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಮಾತೆ ಅನಿ ಬೆಸೆಂಟ್ರು. ನಿನ್ನನ್ನ ನಂಬಿ ಅಸಹಾಯಕವಾಗಿ ನಿನ್ನ ಜೊತೆನೇ ಜೀವಂತವಾಗಿ ಬರ್ತಾ ಇರುವಂತಹ ಆ ಜೀವಿಯಲ್ಲಿ ಇರುವಂತಹ ಆತ್ಮನು, ನನ್ನಲ್ಲಿರುವಂತಹ ಆತ್ಮನು ಒಂದೇ ಎಂದು ಅರಿತಿರುವಂತಹ ಆ ಯುಧಿಷ್ಠಿರ ಸ್ವರ್ಗ ಸುಖಕ್ಕಾಗಿ ತನ್ನ ಕರ್ತವ್ಯದಿಂದ ವಿಮುಖನು ಆಗಲಿಲ್ಲ. ಅದು ನಾವು ಗಮನಿಸ್ಬೇಕಾಗಿರುವಂತ ಅಂಶ. ನಾಯಿಗೆ ಸ್ಥಾನ ಇಲ್ಲ, ನೀನೊಬ್ಬನೇ ಬಾ ಅಂದ್ರೆ ಆ ಯುಧಿಷ್ಠಿರ ಹೇಳಿದ್ದೇನು ಅಂದ್ರೆ, ನನಗೂ ಕೂಡ ಆ ಸ್ವರ್ಗ ಬೇಕಿಲ್ಲ, ಅಂದ್ರೆ ಕರ್ತವ್ಯವನ್ನ ಬಿಟ್ಟು ನಾನು ಸ್ವರ್ಗಕ್ಕಾಗಿ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾಯಿಯ ಸ್ಥಾನದಲ್ಲಿ ಧರ್ಮರಾಯ ಅಂದ್ರೆ ಯಮಧರ್ಮರಾಯ ಪ್ರತ್ಯಕ್ಷ ಆಗಿ, ನಿಜವಾಗ್ಲೂ ಕೂಡ ನೀನು ಗೆದ್ದಿದೀಯಾ, ಯಾವ ಸ್ವರ್ಗ ಸುಖದ ಆಕಾಂಕ್ಷೆಯೂ ಕೂಡ ನಿನ್ನನ್ನ ಕರ್ತವ್ಯದಿಂದ ವಿಮುಖನನ್ನಾಗಿ ಮಾಡ್ಲಿಲ್ಲ,
ಅಂತ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿ ಯುಧಿಷ್ಠಿರನನ್ನ ಅಥವಾ ಧರ್ಮರಾಯನನ್ನ ಸಶರೀರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ ಭಾಗವತದಿಂದ, ಬಲಿಚಕ್ರವರ್ತಿಯ ವಿಚಾರ. ಬಲಿಚಕ್ರವರ್ತಿ ದೊಡ್ಡದೊಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಆ ಯಜ್ಞದ ವಿಚಾರದಲ್ಲಿ ಬೇಕಾದಷ್ಟು ದಾನಗಳನ್ನ ಕೊಡ್ತಾ ಇದ್ದಾನೆ. ಎಲ್ಲರೂ ಬಂದು ದಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಯಜ್ಞ ಅಮೋಘವಾಗಿ ನಡೀತಾ ಇದೆ. ಒಂದು ದಿನ ಇನ್ನೇನು ಯಜ್ಞ ಪರಿಪೂರ್ಣವಾಗ್ಬೇಕು ಅಂತ ಸಂದರ್ಭದಲ್ಲಿ ಒಬ್ಬ ಚಿಕ್ಕ ಮಗುವಿನ ರೂಪದಲ್ಲಿ, ವಟು ಅಂತ ನಾವು ಕರಿತೀವಲ್ಲ, ಆ ರೂಪದಲ್ಲಿ ಬಂದು ನನಗೆ 3 ಅಡಿಯಷ್ಟು ಭೂಮಿಯನ್ನ ದಾನ ಮಾಡು ಅಂತ ಕೇಳ್ತಾರೆ. ಆಗ ಬಲಿಚಕ್ರವರ್ತಿ, ಎಂತೆಂಥ ದಾನಗಳನ್ನ ನಾನು ಕೊಟ್ಟಿದ್ದೀನಿ, ನೀನು ಚಿಕ್ಕದಾಗಿರುವಂತ ಒಂದು ವಟು ಬರೀ ನನ್ನಿಂದ 3 ಅಡಿ ಮಾತ್ರ ಕೇಳ್ತಾ ಇದೆಯಲ್ಲ ಅಂದಾಗ, ನೀನೇ ಹೇಳದ ರೀತಿಯಲ್ಲಿ ನಾನು ಚಿಕ್ಕ ವಟು, ನನಗ್ ಬೇಕಾಗಿರುವಂತದ್ದು 3 ಅಡಿ ಸಾಕು, ಅಷ್ಟು ಕೊಟ್ರೆ ಸಾಕು ಅಂತ ಹೇಳಿದಾಗ ಬಲಿಚಕ್ರವರ್ತಿ ಹೌದು ಕೊಡ್ತೀನಿ ಅಂತ ಒಪ್ಪಿಗೆಯನ್ನ ಕೊಡ್ತಾರೆ, ಅಂದ್ರೆ ಮಾತನ್ನ ಕೊಡ್ತಾರೆ. ಬಲಿಚಕ್ರವರ್ತಿ ಮಾತನ್ನ ಕೊಟ್ಟು ಆದ ಮೇಲೆ ಚಿಕ್ಕದಾಗಿ ಬಂದ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ಬೆಳೀತಾನೆ. ಬೆಳೆದು ಇಡೀ ಆಕಾಶವನ್ನೆಲ್ಲ ಒಂದು ಹೆಜ್ಜೆಯಾಗಿ ಅಳಿತಾನೆ. ಇಡೀ ಭೂಮಿಯನ್ನೆಲ್ಲ ಕೂಡ ಇನ್ನೊಂದು ಹೆಜ್ಜೆಯಲ್ಲಿ ಅಳಿತಾನೆ. ಇನ್ನ ಉಳಿದಿರೋಂತ 3ನೇ ಹೆಜ್ಜೆಗೆ ಅಲ್ಲಿ ಸ್ಥಾನನೇ ಇಲ್ಲ. ಆಕಾಶ ಮುಗೀತು, ಭೂಮಿ ಕೂಡ ಮುಗೀತು. ಆಗ ಸುತ್ತಲೂ ಇದ್ದವರೆಲ್ಲ ಹೇಳ್ತಾರೆ, ಅವನ ಸ್ನೇಹಿತರು, ಹಿತೈಷಿಗಳು, ಪತ್ನಿ, ಇಲ್ಲ ಇಲ್ಲ ಇದು ಮೋಸ ಆಯಿತು, ನಿನ್ನನ್ನ ವಾಮನಾಗಿ ಕೇಳಿ ಬಂದಿದ್ದು ತ್ರಿವಿಕ್ರಮನಾಗಿ ಬೆಳೆದು ಅವನು ನಿನ್ನ ಇಡೀ ಆಕಾಶ ಭೂಮಿಯನ್ನ ಅಳೆದಿದ್ದಾನೆ, ಇನ್ನೊಂದು ಪಾದಕ್ಕೆ ಜಾಗ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ, ಇದು ಮೋಸ, ನೀನು ಒಪ್ಕೋಬೇಡ ಅಂತ. ನಂತರ ಅಷ್ಟೇ ಅಲ್ಲದೀರ ಗುರು ಶುಕ್ರಾಚಾರ್ಯರು ಬಂದು, ಸತ್ಯ ನಿನ್ನನ್ನ ಮೋಸಕ್ಕೆ ಹಿಡಿತಾ ಇದೆ, ಸತ್ಯ ನಿನ್ನನ್ನ ನಾಶಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ನಿನ್ನ ಪ್ರಾಣ ಹಾನಿ ಆಗುತ್ತೆ, ಇಲ್ಲ ಬೇಡ, ಆ ದಾನಕ್ಕೆ ನೀನು ಒಪ್ಕೋಬೇಡ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಹೇಳುವಂತಹದ್ದು, ನನ್ನ ಪ್ರಾಣಕ್ಕಿಂತಲೂ ನನ್ನ ಸಾಮ್ರಾಜ್ಯಕ್ಕಿಂತಲೂ ನಾನು ನುಡಿದಿದ್ದೀನಿ, ನುಡಿದಂತೆ ನಡಿಬೇಕಾಗಿರುವಂತಹದ್ದು ನನ್ನ ಕರ್ತವ್ಯ. ಇದು ಮಾತೆ ಅನಿಬೆಸೆಂಟ್ರು ನಮ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋ, ಸತ್ಯಕ್ಕಿಂತಲೂ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ, ಸತ್ಯಕ್ಕಿಂತಲೂ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ದೇರ್ ಇಸ್ ನೋ ರಿಲಿಜನ್ ಹೈಯರ್ ದ್ಯಾನ್ ಟ್ರೂತ್. ಬಲಿಚಕ್ರವರ್ತಿ ಹೇಳಿದ್ದು, ನಾನು ನುಡಿದಿದ್ದೀನಿ, ನುಡಿದಂತೆ ನಡಿಬೇಕಾಗಿರುವಂತಹದ್ದು ನನ್ನ ಕರ್ತವ್ಯ. ನಾನು ನುಡಿದಂತೆ ನಡೆದಾಗ ನನ್ನ ಸಾಮ್ರಾಜ್ಯ ಹೋಗುತ್ತೆ, ಇಲ್ಲ ನನ್ನ ಪ್ರಾಣ ಹೋಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅದು ಸತ್ಯ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಸತ್ಯಕ್ಕಿಂತಲೂ ಮಿಗಿಲಾದಂತಹ ಕರ್ತವ್ಯ ಬೇರೆ ಇಲ್ಲ ಅಂತ ಹೇಳಿದಾಗ ವಿಷ್ಣು ಪ್ರತ್ಯಕ್ಷನಾಗಿ, ಇದು ಬಲಚಕ್ರವರ್ತಿಯ ಸತ್ಯಸಂಧತೆ. ಸತ್ಯಸಂಧತೆಯಲ್ಲಿ ತಾನು ಕರ್ತವ್ಯವನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಒಳ್ಳೆಯ ವಿಚಾರ ಅಂತ ಹೇಳಿ, ಮುಂದಿನ ಕಲ್ಪದಲ್ಲಿ ಈ ಬಲಿಚಕ್ರವರ್ತಿ ಇಂದ್ರನಾಗ್ತಾನೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಎಲ್ಲಿ ಸತ್ಯದ ಆರಾಧಕರಿರ್ತಾರೋ ಅವರಲ್ಲಿ ನಾವು ನಿರ್ಭಯವಾಗಿ ಅಧಿಕಾರವನ್ನ, ಸತ್ಯವನ್ನ ಅಥವಾ ಶಕ್ತಿಯನ್ನ ಕೊಡೋದಿಕ್ಕೆ ಸಾಧ್ಯ ಅಂತ. ಈ ರೀತಿಯಾದ ಉದಾಹರಣೆಗಳು ನಾವು ಬೇಕಾದಷ್ಟು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನೋಡ್ಬೋದು. ಸತ್ಯ ಹರಿಶ್ಚಂದ್ರ ಒಂದು ಸಣ್ಣ ಸುಳ್ಳನ್ನ ಹೇಳಿದಿದ್ರೆ ತನ್ನ ಇಡೀ ಜೀವನ ಸುಖವಾಗಿ ಸಾಕ್ತಾ ಇತ್ತು. ಆದರೆ ಪತ್ನಿಯನ್ನ ಕಳ್ಕೊಂಡ, ಸಾಮ್ರಾಜ್ಯವನ್ನ ಕಳ್ಕೊಂಡ, ಮಗನನ್ನ ಕಳ್ಕೊಂಡ, ಆದರೆ ಸತ್ಯದಿಂದ ಮಾತ್ರ ಹೊರಗೆ ಬರಲಿಲ್ಲ. ಎಂತಹ ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಅಂದ ಮೇಲೆ ಈ ಕರ್ತವ್ಯ ಅಂದ್ರೆ ನಾವು ಏನಂತ ಕರಿಬಹುದು, ಇನ್ನು ಏನು ವಿಚಾರಗಳಲ್ಲಿ ನಾವು ಆ ಪದಗಳನ್ನ ತಿಳಿಸ್ಕೋಬಹುದು ಅಂದ್ರೆ, ಅದನ್ನೇ ಧರ್ಮ ಅಂತ ಕರಿಬಹುದು, ರುಜುತ್ವ ಅಂತ ಕರಿಬಹುದು, ಯಾವ್ದನ್ನ ನಾವು ರೈಟಿಯಸ್ನೆಸ್ ಅಂತ ಕರಿತೀವಲ್ಲ, ರೈಟಿಯಸ್ನೆಸ್ ಅಂದ್ರೆ ನಮ್ಮ ನಡೆ,
ನುಡಿ ಸಂಕಲ್ಪಗಳಲ್ಲಿ ಒಂದೇ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಬರುವಂಥದ್ದು. ಅಂದಮೇಲೆ ಈ ಕರ್ತವ್ಯ ನಿಯಮವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನನ್ನ ಕರ್ತವ್ಯ ಏನು ಈ ಸಂದರ್ಭದಲ್ಲಿ ಅಂತ ತಿಳ್ಕೊಳ್ಳೋದು ಹೇಗೆ ಅಂದಾಗ, ಎಲ್ಲರ ಕರ್ತವ್ಯ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೂಲ ತತ್ವ ಒಂದೇ ಆಗಿದ್ರು ಕೂಡ, ಕರ್ತವ್ಯದ ಮೂಲ ತತ್ವ ಒಂದೇ ಆಗಿದ್ದರೂ ಕೂಡ ಆ ವ್ಯಕ್ತಿಯ ಸಂಸರಣೆಯ ಹಂತಕ್ಕೆ ಹೊಂದಿಕೊಂಡು ಅವನ ಕರ್ತವ್ಯ ಇರುತ್ತೆ. ಅಂದ್ರೆ ನಮ್ಗೆಲ್ಲ ಅರ್ಥ ಆಗ್ಬೇಕಾದ್ರೆ, ಒಬ್ಬ ಕಾಡು ಮನುಷ್ಯನ ಕರ್ತವ್ಯ ಸುಸಂಸ್ಕೃತ ಮನುಷ್ಯನ ಕರ್ತವ್ಯ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಉಪಾಧ್ಯಾಯನ ಕರ್ತವ್ಯ ಒಬ್ಬ ವೈದ್ಯನ ಕರ್ತವ್ಯ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಯೋಧನ ಕರ್ತವ್ಯ ಒಬ್ಬ ಯೋಗಿಯ ಕರ್ತವ್ಯ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನನ್ನ ಕರ್ತವ್ಯ ಏನು ಅಂತ ನಾನು ಅರ್ಥ ಮಾಡ್ಕೋಬೇಕಾದಾಗ, ನಾನು ಈ ಸಂಸರಣೆ ಎನ್ನುವಂತ ಏಣಿಯಲ್ಲಿ ಯಾವ ಮೆಟ್ಟಿಲಲ್ಲಿ ಜೀವನವನ್ನ ಮಾಡ್ತಾ ಇದ್ದೀನಿ, ಯಾವ ಹಂತದಲ್ಲಿ ನಾನಿದ್ದೀನಿ, ಅದನ್ನ ನಾವು ತಿಳ್ಕೊಂಡಾಗ ನನ್ನ ಕರ್ತವ್ಯ ಏನು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಆದರೆ ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಸರಳವಾದ ಪರಿಸ್ಥಿತಿಗಳು ಸದಾ ಇರುತ್ತೆ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ, ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅದನ್ನೇ ನಾವು ಧರ್ಮ ಸಂಕಟ ಅಂತ ಕರೀತೀವಿ. ಧರ್ಮ ಸಂಕಟ ಅಂದ್ರೆ, ಒಂದು ಕರ್ತವ್ಯವನ್ನ ನಾವು ನಿರ್ವಹಣೆ ಮಾಡೋದಕ್ಕೆ ಹೋದಾಗ ಇನ್ನೊಂದೆಡೆ ಎಲ್ಲೋ ಯಾವುದೋ ರೀತಿಯಲ್ಲಿ ತೊಂದರೆ ಆಗುವಂತ ಪರಿಸ್ಥಿತಿಗಳು ಕಾಣಿಸುತ್ತೆ. ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಅರ್ಜುನನಿಗೆ ಬಂದಂತಹ ವಿಷಾದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ವಿಷಾದ ಯೋಗ ಅಂತಲೇನೆ ಕರೆದಿದ್ವಿ. ಅಂದ್ರೆ ಏನು, ಇಲ್ಲಿಯವರೆಗೂ ರಾಜ್ಯದ ಆಕಾಂಕ್ಷೆಗಾಗಿ ಯುದ್ಧವನ್ನ ಮಾಡ್ಬೇಕು ಅಂತ ನಿಂತಿದ್ದ ಅರ್ಜುನ ತನ್ನ ಮುಂದೆ ಇದ್ದಂತಹ ಗುರು ಹಿರಿಯರನ್ನ, ಪಿತಾಮಹರನ್ನ, ತನ್ನ ಎಲ್ಲಾ ವಿದ್ಯೆಯನ್ನ ದಾನ ಮಾಡಿರುವಂತಹ ದ್ರೋಣಾಚಾರ್ಯರನ್ನ, ಇಡೀ ಬಂಧು ಬಳಗವನ್ನ ನೋಡಿದಾಗ ನಕಾಂಕ್ಷೆ ವಿಜಯಂ ಕೃಷ್ಣ ಅಂತ ಹೇಳಿದ. ಅಂದ್ರೆ ಇಲ್ಲಿ ಧರ್ಮ ಸಂಸ್ಥಾಪನೆ ಬೇಕಾಗಿದ್ಯಾ, ವಿಜಯ ಬೇಕಾಗಿದ್ಯಾ, ಸಾಮ್ರಾಜ್ಯ ಬೇಕಾಗಿದ್ಯಾ, ಇಂಥ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ನನ್ನ ಕರ್ತವ್ಯ ಏನು ಅನ್ನುವಂಥದನ್ನ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾತೆ ಅನಿ ಬೆಸೆಂಟ್ರು ಕೆಲವು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ಇಂತಹ ಕ್ಲಿಷ್ಟಕರವಾದ ಪರಿಸ್ಥಿತಿಗಳು ನಿನಗೆ ಎದುರಾದಾಗ, ಈ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನು ಅನ್ನೋದು ನಿನಗೆ ಅರ್ಥ ಆಗದೇ ಇದ್ದಾಗ ನೀನ್ ಮಾಡ್ಬೇಕಾಗಿರೋಂಥದ್ದು ಏನು ಅಂದ್ರೆ, ಸಮಾಧಾನವಾಗಿ ಶಾಂತ ಚಿತ್ತತೆಯಿಂದ ಈ ಕರ್ತವ್ಯದ ಬಗ್ಗೆ ನೀನು ತಿಳ್ಕೋಬೇಕಾಗಿರುವಂತ ಕೆಲವು ಅಂಶಗಳು ಇದೆ. ಏನು ಆ ಅಂಶಗಳು ಅಂದಾಗ, ನನ್ನ ರೂಪ ಮನಸ್ಸು ಅಥವಾ ಕೆಳಗಿನ ಮನಸ್ಸು ಅದರಲ್ಲಿ ಪ್ರವೇಶ ಮಾಡದಿರ ಕರ್ತವ್ಯವನ್ನ ಕರ್ತವ್ಯವಾಗಿ ಗಮನಿಸ್ಬೇಕು. ಅಂದ್ರೆ ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಆ ವ್ಯಕ್ತಿತ್ವವನ್ನೇ ನಾವು ರೂಪ ಮನಸ್ಸು ಅಥವಾ ಕೆಳಗಿನ ಮನಸ್ಸು ಅಂತ ಕರಿತೀವಿ. ಆ ಕೆಳಗಿನ ಮನಸ್ಸಿನ ಸ್ವಭಾವ ಏನು ಅಂದ್ರೆ, ಸತ್ಯದ ಕೊಲೆಪಾತಕ. ಏನು ಇದೆ, ಹೇಗೆ ಇದೆ, ಅದರ ಚಿತ್ರಣವನ್ನ, ಸತ್ಯ ಚಿತ್ರಣವನ್ನ ನಮ್ಗೆ ಕೊಡೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ನಮ್ಮ ರಾಗ ಭಾವಗಳಿಗೆ ಸಿಲುಕ್ ಹಾಕೊಳ್ತೀವಿ. ಹಾಗಲ್ಲದಿರ ಕರ್ತವ್ಯ ಅಂದ್ರೆ ಏನು, ನಾನು ನನ್ನ ತನಕ್ಕಾಗಿ ನಾನು ಯೋಚನೆ ಮಾಡೋದನ್ನ ನಾನು ಕರ್ತವ್ಯ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವು ಹೃದಯ ಸಿದ್ಧಾಂತ ಅಥವಾ ಹಾರ್ಟ್ ಡಾಕ್ಟ್ರಿನ್ ಅಂತ ಕರಿತೀವಿ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನ, ಆತ್ಮವನ್ನ ಪ್ರತ್ಯೇಕ ಮಾಡ್ಬೇಕು. ನನ್ನ ಸುಖಕ್ಕಾಗಿ ನನ್ನ ಕರ್ತವ್ಯ ಅಂದಾಗ ಅದಕ್ಕೆ ಅರ್ಥ ಇಲ್ಲ, ಅದು ಕರ್ತವ್ಯ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಆತ್ಮನಿಗಾಗಿ ಕರ್ತವ್ಯ ಅನ್ನೋದು ನನ್ನ ಗಮನಕ್ಕೆ ಬಂದಾಗ ನಾನು ಮಾಡಬೇಕಾಗಿರುವಂತ, ನಿರ್ವಹಿಸಬೇಕಾಗಿರುವಂತ ಕರ್ತವ್ಯ ಯಾವುದು ಅನ್ನುವಂಥದ್ದು ಅರ್ಥ ಆಗುತ್ತೆ. ಇನ್ನ ಅದಕ್ಕಿಂತಲೂ ಸುಲಭವಾಗಿರುವಂತ ವಿಚಾರ ಯಾವುದು ಅಂದ್ರೆ, ಗುರುದೇವನನ್ನ ಮೊರೆ ಹೊಕ್ಕುವಂಥದ್ದು. ಗುರುದೇವ, ಈ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ, ನೀನೇ ನನಗೆ ದಾರಿಯನ್ನ ತೋರಿಸ್ಬೇಕು ಅನ್ನುವಂತ
ಮೊರೆಯನ್ನ ಹೊಕ್ಕಾಗ ನಮ್ಗೆ ಆ ಪ್ರಶಾಂತವಾದ ವಾತಾವರಣದಲ್ಲಿ ಕರ್ತವ್ಯದ ಪ್ರಜ್ಞೆ, ಕರ್ತವ್ಯ ಯಾವ ಸಂದರ್ಭ ಬಂದಿದೆ, ಈಗ ನಾನು ಆ ಕ್ಲಿಷ್ಟಕರವಾದ ಧರ್ಮ ಸಂಕಟದ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಲ್ಲಿ, ಯಾವ ಹಾದಿಯಲ್ಲಿ ನಾನು ನಡಿಬೇಕಾಗಿದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಮತ್ತೆ ಹೇಳ್ತಾರೆ, ಹೀಗೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ ಆ ಕರ್ತವ್ಯದ ನಿರ್ವಹಣೆಯಲ್ಲಿ ತಪ್ಪಾಗಿ ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ ನಿಜವಾಗ್ಲೂ ಕೂಡ ಅಲ್ಲಿ ನಾವು ನೋವನ್ನ ಅನುಭವಿಸ್ಬೇಕಾಗಿಲ್ಲ. ಕಾರಣ ನಮ್ಮ ತಪ್ಪು ನಡವಳಿಕೆಯಲ್ಲಿ ನಮ್ಗೆ ಯಾವುದೋ ಒಂದು ಪಾಠವನ್ನ ಕಲಿಸ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ. ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ, ತಿಳಿದಿರ ನಾವು ತಪ್ಪು ಮಾಡಿದಾಗ ಆ ತಪ್ಪಿನ ಅವಶ್ಯಕತೆ ಇದೆ. ಅವಶ್ಯಕತೆ ಏನು? ಅಲ್ಲಿಂದ ನಾವು ಕಲಿಬೇಕಾಗಿರುವಂತಹ ಪಾಠ ಇದೆ. ಹಾಗಾಗಿ ನಾವು ನಮ್ಮನ್ನ ಪರಿಶುದ್ಧಗೊಳಿಸ್ಕೊಂಡು ವಿವೇಕವನ್ನ ಬೆಳೆಸ್ಕೋಬೇಕು. ಅಂದ್ರೆ ಯಾವುದು ಸರಿಯಾದ ದಾರಿ, ಯಾವುದು ತಪ್ಪಾದ ದಾರಿ, ಯಾವುದು ನನ್ನನ್ನ ಸ್ವಾರ್ಥದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ, ಯಾವುದು ನನ್ನನ್ನ ನಿಸ್ವಾರ್ಥದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಈ ಕರ್ತವ್ಯ ಅನ್ನುವಂಥದ್ದು ನಮ್ಮನ್ನ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ವಾರ್ಥ ಇದೆ, ಅಲ್ಲಿ ಕರ್ತವ್ಯ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ವಾರ್ಥ ಇದೆ, ಅದನ್ನ ಉನ್ನತ ಜೀವನ ಅಥವಾ ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಾತೆ ಹೇಳುವಂತಹದ್ದು, ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದಿಲ್ಲವೋ, ಎಲ್ಲಿ ಪ್ರೀತಿ, ಅನುಕಂಪ, ಪವಿತ್ರತೆ, ಆತ್ಮತ್ಯಾಗಗಳು ಕಾಣುವುದಿಲ್ಲವೋ ಅಲ್ಲಿ ಆಧ್ಯಾತ್ಮಿಕತೆ ಕೂಡ ಇರೋದಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಕರ್ತವ್ಯವನ್ನ ಅರಿತು ಕರ್ತವ್ಯವನ್ನ ಮಾಡುವಂಥದ್ದು, ಪ್ರೀತಿ, ಅನುಕಂಪ, ಪವಿತ್ರತೆಗೆ ಸ್ಥಾನವನ್ನ ಕೊಡುವಂಥದ್ದು. ಆಗ ಮಾತ್ರನೇ ನಾವು ಅದನ್ನ ಕರ್ತವ್ಯ ಅಂತ ಕರೆಯೋದಿಕ್ಕೆ ಸಾಧ್ಯ. ಈ ಓರೆಗಲ್ಲಿನಿಂದ ಮಾತ್ರನೇ ನಾವು ಇಂತಹ ಕ್ಲಿಷ್ಟ ಪರಿಸ್ಥಿತಿ ಅಥವಾ ಧರ್ಮ ಸಂಕಟ ಪರಿಸ್ಥಿತಿಗಳು ಬಂದಾಗ ನಾವು ಕರ್ತವ್ಯವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ ಮೇಲೆ ಇಡೀ ಆಧ್ಯಾತ್ಮಿಕ ಜೀವನ ಅಂತ ನೋಡಿದಾಗ ಅದು ಸುಲಭವಾಗಿ ಸರಳವಾಗಿ ಇರುವಂತ ಆಧ್ಯಾತ್ಮಿಕತೆ ಅಥವಾ ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನಗಳು, ಸತತ ಪ್ರಯತ್ನಗಳು, ಆ ಪ್ರಯತ್ನಗಳಲ್ಲಿ ನಾವು ಸೋಲನ್ನ ಅನುಭವಿಸುವಂಥದ್ದು. ಅದಕ್ಕೆ ಕಠೋಪನಿಷತ್ತು ಹೇಳುತ್ತೆ, ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪತಃ. ಈ ದಾರಿ ಸುಲಭವಾಗಿರುವಂತ ದಾರಿ ಅಲ್ಲ. ಕತ್ತಿನ ಅಲುಗಿನ ಮೇಲೆ, ಕತ್ತಿಯ ಅಲುಗಿನ ಮೇಲೆ ನಡೆಯುವಂಥದ್ದು ಎಷ್ಟು ಕಷ್ಟವೋ ಅಷ್ಟು ಕಷ್ಟವಾಗಿರುವಂತಹದ್ದು ಈ ಆಧ್ಯಾತ್ಮಿಕದ ದಾರಿ ಕೂಡ ಅಂತ ಹೇಳುವಂಥದ್ದು. ಅದಕ್ಕಾಗಿನೇ ನಾವು ಪ್ರಪಂಚವನ್ನ ಒಮ್ಮೆ ನೋಡಿದಾಗ ಅಥವಾ ನಮ್ಮ ಜೀವನಗಳನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ಸುಖದಿಂದ ಕೂಡಿರುವಂತಹ ಪ್ರಪಂಚವನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಮಾತೆ ಹೇಳ್ತಾರೆ, ನಥಿಂಗ್ ಈಸ್ ಆಕ್ಸಿಡೆಂಟಲ್. ಆಕಸ್ಮಿಕ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಕೂಡ ಪ್ರೀ ಡಿಸ್ಟಿನ್ಡ್. ಇದು ಹೀಗೆ ನಡಿಬೇಕು ಅಂತ ಇದೆ, ಅದು ಹಾಗೇ ನಡೀತಾ ಇರುತ್ತೆ. ಹಾಗಿದ್ದ ಮೇಲೆ ನನ್ನ ಪಾತ್ರ ಏನು ಅಂದ್ರೆ, ನಾವು ನಮ್ಮ ಸುತ್ತಲೂ ಇರುವಂತಹ ಜೀವಕೋಟಿಗೆ ಸೇವೆ ಮಾಡುವಂಥದ್ದೇ ನಮ್ಮ ಕರ್ತವ್ಯ. ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಯಾಕೆಂದ್ರೆ ಈಗಾಗಲೇ ಪ್ರಪಂಚ ನೋವಿನಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ ಇದೆ. ನಾವು ನಮ್ಗೊಂದು ಆಬ್ಲಿಗೇಷನ್, ಇದೊಂದು ನಮ್ಮ ಜವಾಬ್ದಾರಿ. ನಾವೇನೋ ಮಾಡ್ತಾ ಇದ್ದೀವಿ ಪ್ರಪಂಚಕ್ಕೆ, ನಾವೇನೋ ಒಳ್ಳೇದನ್ನ ಮಾಡ್ಬಿಡ್ತಾ ಇದೀವಿ, ತುಂಬಾ ದೊಡ್ಡವರು ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲರಿಗೂ ಎಲ್ಲಾ ವಿಚಾರಗಳಲ್ಲೂ ಋಣಗ್ರಸ್ತರು. ಅದನ್ನೇ ಪಂಚ ಋಣಗಳು ಅಂತ ನಾವು ಕರೀತೀವಿ. ನಾವು ಸಾಲಗಾರರು. ನಾವು ಕರ್ತವ್ಯಗಳನ್ನ ಮಾಡಿ, ನಿಸ್ವಾರ್ಥವಾಗಿ ಕರ್ತವ್ಯಗಳನ್ನ ಮಾಡಿ ನಮ್ಮ ಮೇಲಿರುವಂತಹ ಸಾಲದ ಭಾರವನ್ನ ಕಡಿಮೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ನಾನು ಸಹಾಯ ಮಾಡ್ತಾ ಇದ್ದೀನಿ ಅನ್ನುವಂತ ಭಾವನೆ ನಮ್ಗೆ ಅನ್ಯಥಾ ಸಲ್ಲದು. ಯಾಕೆಂದ್ರೆ ಡ್ಯೂ ಟು ಹ್ಯುಮ್ಯಾನಿಟಿ, ಡ್ಯೂಟಿ ಈಸ್ ಡ್ಯೂ ಟು ಹ್ಯುಮ್ಯಾನಿಟಿ. ನಾವು ಏನು ಸಾಲ ಮಾಡಿದೀವಿ ಮಾನವೀಯತೆಗೆ,
ಮಾನವ ಕೋಟಿಗೆ ಅದನ್ನ ತೀರಿಸ್ಕೋಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ. ಮಾತೆ ಅನಿ ಬೆಸೆಂಟ್ ಅವರು ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಉಪನ್ಯಾಸವನ್ನು ಕೊಟ್ಟಾಗ ಚಿಕಾಗೋ ನಗರದಲ್ಲಿ ಅವರು ಹೆಚ್ಚಿಗೆ ಪ್ರಥಮವಾಗಿ ಗಮನವನ್ನ ಕೊಟ್ಟು ಮಾಡಿದ ಉಪನ್ಯಾಸ ಏನು ಅಂದ್ರೆ ಇದೇ ವಿಚಾರವಾಗಿ ಶ್ರೇಷ್ಠ ಕರ್ತವ್ಯ ಅಥವಾ ಯೂನಿವರ್ಸಲ್ ಡ್ಯೂಟಿ, ಸಾರ್ವತ್ರಿಕ ಕರ್ತವ್ಯ. ಅದ್ರ ಬಗ್ಗೆ ಮಾತೆ ಹೇಳ್ತಾರೆ, ನಾವು ಒಂದು ಅಂತಸ್ತಿನಲ್ಲಿ ಇದೀವಿ, ನಮಗಿಂತಲೂ ಮೇಲಿನ ಅಂತಸ್ತಿನಲ್ಲಿ ಕೆಲವಿದ್ದಾರೆ, ಇನ್ನ ನಮಗಿಂತಲೂ ಕೆಳಗಿನ ಅಂತಸ್ತಿನಲ್ಲಿ ಇನ್ನೂ ಕೆಲವರಿದ್ದಾರೆ. ಹಾಗಿದ್ದ ಮೇಲೆ ಆ ಮೇಲಿನ ಅಂತಸ್ತಿನಲ್ಲಿರೋವರಿಗೂ ನನ್ನ ಸಮನಾದ ಅಂತಸ್ತಿನಲ್ಲಿರೋವರಿಗೂ ನನಗಿಂತಲೂ ಕೆಳಗಿನ ಮಟ್ಟದಲ್ಲಿರೋವರಿಗೂ ನನ್ನ ಕರ್ತವ್ಯ ಏನು ಅನ್ನೋದನ್ನ ನಾನು ಗಮನಿಸ್ಬೇಕಾಗಿದೆ. ಅದು ಸಾರ್ವತ್ರಿಕವಾಗಿ, ಅಂದ್ರೆ ಇವರು ಬೇಕು ಇವರು ಬೇಡ ಅನ್ನುವಂಥದ್ದು ಅಲ್ಲ. ಸಾರ್ವತ್ರಿಕ ಸಹೋದರ ಭಾವ ಅಂದ್ರೆ ನಮ್ಗೆ ಈಗಾಗಲೇ ಅರ್ಥ ಆಗಿದೆ. ಅಂದ್ರೆ ಕೆಲವರು ನನಗೆ ಸಹೋದರರು, ಇನ್ನು ಕೆಲವರು ನನಗೆ ಸಹೋದರರು ಅಲ್ಲ ಅನ್ನೋಂಥ ಭಾವನೆಯಲ್ಲಿ ಅಲ್ಲ. ಎಲ್ಲರೂ ಕೂಡ, ಎಲ್ಲ ಜೀವಕೋಟಿಯೂ ಕೂಡ ನನಗೆ ಸಹೋದರರು ಅನ್ನೋ ಭಾವನೆಯಲ್ಲಿ. ಹಾಗೆ ಸಾರ್ವತ್ರಿಕ ಕರ್ತವ್ಯ ಅಂದಾಗ ಎಲ್ಲ ಜೀವರಾಶಿಯ ವಿಚಾರದಲ್ಲೂ ನನ್ನ ಕರ್ತವ್ಯ ಏನು ಅಂತ ನಾನು ನೋಡಿದಾಗ, ನನಗಿಂತಲೂ ಮೇಲಿನ ಹಂತದಲ್ಲಿ ಇರುವಂಥವರಿಗೆ ನಾನು ವಿಧೇಯತೆಯಿಂದ, ಪೂಜ್ಯ ಭಾವನೆಯಿಂದ ನಡ್ಕೊಳ್ಳುವಂಥದ್ದು ನನ್ನ ಕರ್ತವ್ಯ. ಎರಡನೇದಾಗಿ, ನನಗೆ ಸಮವಾಗಿ ಇರುವಂತಹವರೊಂದಿಗೆ ಹೊಟ್ಟೆ ಕಿಚ್ಚಿನಿಂದ ಜೀವನ ಮಾಡುವಂತಹದ್ದು ಅಲ್ಲ, ಅವರೊಂದಿಗೆ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಸಹಭಾವನೆಯಿಂದ, ಹಾರ್ಮೋನಿ ಅಂತ ಕರಿತೀವಲ್ಲ ನಾವು, ಸಮರಸತೆಯಿಂದ ಜೀವನ ಮಾಡುವಂಥದ್ದು ನನ್ನ ಕರ್ತವ್ಯ. ಇನ್ನು ನನಗಿಂತ ಕೆಳಗಿನ ಹಂತದಲ್ಲಿ ಇರುವಂತಹವ್ರಿಗೆ ಕರುಣೆ, ದಯೆ ತೋರಿಸುವಂಥದ್ದು, ಸಹಾಯ ಮಾಡುವಂಥದ್ದು, ಅವ್ರಿಗೆ ಬೇಕಿರುವಂತ ರಕ್ಷಣೆಯನ್ನ ಕೊಡುವಂಥದ್ದು, ಇದು ನನ್ನ ಕರ್ತವ್ಯ. ಅದನ್ನೇ ಭಗವದ್ಗೀತೆಯಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಯೇವಚ, ಯಾವ ಜೀವರಾಶಿಯಲ್ಲೂ ಕೂಡ ನನಗೆ ದ್ವೇಷ ಭಾವನೆ ಬೇಕಾಗಿಲ್ಲ. ಮತ್ ಹೇಗಿರ್ಬೇಕು? ಮೈತ್ರಿ ಭಾವನೆ. ಮೈತ್ರಿ ಭಾವನೆ ಅಂದ ತಕ್ಷಣನೇ ನಮ್ಗೆ ನೆನಪಾಗುವಂತದ್ದು ಬುದ್ಧ ಭಗವಾನರು. ಅವರು ಈ ದಿನದ ಇಡೀ 24 ಗಂಟೆಗಳಲ್ಲಿ 1 ಗಂಟೆ ಕಾಲ ಮಾತ್ರ ನಿದ್ದೆ ಮಾಡ್ತಾ ಇದ್ರಂತೆ. ಬೆಳಗಿನ ಜಾವದಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಅವರ ದೃಷ್ಟಿಯನ್ನ ಹರಿಸಿ ಸತ್ಸಂಕಲ್ಪವನ್ನ ಮಾಡಿ, ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ, ಇದು ಮೈತ್ರಿ ಭಾವನೆ. ಎಲ್ಲೆಲ್ಲೂ ಕೂಡ ಪ್ರಪಂಚದ ಎಲ್ಲ ದಿಕ್ಕುಗಳಿಗೂ ಕೂಡ ನಾವು ಈ ಸ್ನೇಹ ಭಾವನೆಯನ್ನ ಕಳಿಸ್ಬೇಕಾಗಿದೆ. ಇದು ನಾವು ಮಾಡ್ಬೇಕಾಗಿರೋಂಥ ಕರ್ತವ್ಯ. ಮಾತೆ ಹೇಳ್ತಾರೆ, ಇದು ಇಲ್ಲಿಗೆ ನಿಲ್ಲಬಾರದು, ಇನ್ನೂ ನಮ್ಮ ಕರ್ತವ್ಯಗಳು ಉನ್ನತವಾಗಿ ಸಾಗ್ಬೇಕಾಗಿದೆ. ಉನ್ನತ ಕರ್ತವ್ಯ ಇದೆ. ಏನದು ಅಂದಾಗ, ನಮ್ಮ ಜೀವನದ ಪರಿಧಿಯೊಳಗೆ ಯಾವುದೇ ಒಂದು ವ್ಯಕ್ತಿ ಬಂದಾಗ, ಅವನು ಇಲ್ಲಿಂದ ಹೊರಟಾಗ ಇನ್ನು ಉನ್ನತ ವ್ಯಕ್ತಿಯಾಗಿ ಹೊರಡಬೇಕಾಗಿದೆ. ಹಿ ಶುಡ್ ಗೋ ಆಸ್ ಎ ಬೆಟರ್ ಮ್ಯಾನ್. ನಮ್ಮ ಹತ್ರಕ್ಕೆ ಬಂದಾಗ ಅವನ ಪರಿಸ್ಥಿತಿ ಹೇಗಿತ್ತು ಅದಕ್ಕಿಂತಲೂ ಅವನು ಉತ್ತಮ ಮನುಷ್ಯನಾಗಿ ನಮ್ಮಿಂದ ಬೀಳ್ಕೊಡ್ಬೇಕು. ಅಷ್ಟೇ ಅಲ್ಲ, ನಮ್ಗೆ ನಿಜವಾಗ್ಲೂ ಒಂದಷ್ಟು ಜ್ಞಾನವಿದ್ದಾಗ, ಒಬ್ಬ ಅಜ್ಞಾನಿ ನಮ್ಮ ಬಳಿಗೆ ಬಂದಾಗ ಅವನು ಜ್ಞಾನವಂತನಾಗಿ ಹೊರಗೆ ಹೋಗ್ಬೇಕು. ಮತ್ತೆ ಒಬ್ಬ ದುಃಖತನು ಬಂದಾಗ, ದುಃಖದಿಂದ ನರಳುತ್ತಾ ಒಬ್ಬ ವ್ಯಕ್ತಿ ಬಂದಾಗ ನಾವು ಅವನಿಗೆ ಸಾಂತ್ವನವನ್ನ ನೀಡ್ಬೇಕು. ಅವನ ದುಃಖ ಶಮನವಾಗಬೇಕು. ಅವನು ನಿಟ್ಟುಸಿರು ಬಿಟ್ಟು ಪ್ರಶಾಂತ ಮನಸ್ಕಿನಾಗಿ ನಮ್ಮಿಂದ ಅವನು ಹೊರಡಬೇಕು. ಒಬ್ಬ ನಿಜವಾಗಿಯೂ ಕೂಡ ಅಸಹಾಯಕ ಸ್ಥಿತಿಯಲ್ಲಿ ಇದ್ದು ಬಲವಂತನಾದ ನನ್ನ ಬಳಿಗೆ ಅವನು ಬಂದಾಗ ಅವನು ನಮ್ಮಿಂದ ಒಂದು ಪ್ರೋತ್ಸಾಹವನ್ನ, ಶಕ್ತಿಯನ್ನ ಹೊಂದಿ ದುಃಖ ಶಮನವನ್ನಗೊಂಡು ಒಬ್ಬ ರಕ್ಷಿತನಾಗಿ ನನ್ನಿಂದ ಹೊರಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ಅರ್ಥ, ಎವ್ರಿ ಟ್ಯಾಲೆಂಟ್ ದಟ್ ವಿ ಹ್ಯಾವ್ ಶುಡ್ ಗೋ ಟು ಅದರ್ಸ್. ನನ್ನ ಆರೋಗ್ಯ ಯಾತಕ್ಕಾಗಿ? ಆರೋಗ್ಯ ಇಲ್ಲದವನಿಗೆ
ನಾನು ಸೇವೆ ಮಾಡ್ಬೇಕಾಗಿರೋದು. ಇದು ನನ್ನ ಕರ್ತವ್ಯ. ನನ್ನ ಶಕ್ತಿ ಆತಕ್ಕಾಗಿ, ಯಾರಿಗೆ ಶಕ್ತಿ ಇಲ್ಲವೋ, ಯಾರು ಬಲಹೀನರೋ ನನ್ನ ಶಕ್ತಿಯಿಂದ ಅವನಿಗೆ ಶಕ್ತಿಯನ್ನ ತುಂಬಿಸೋದಿಕ್ಕಾಗಿ. ಇದು ನನ್ನ ಕರ್ತವ್ಯ. ಯಾವ ಹಂತದಲ್ಲೂ ಕೂಡ ನನ್ನ ಬಳಿಯಲ್ಲಿರುವಂತ ಗುರುಗಳು ನೋಡುತ್ತಾರಂತ, ಏನಂತ, ಹಿಯರ್ ಈಸ್ ಎ ಮ್ಯಾನ್ ಬೈ ಹೆಲ್ಪಿಂಗ್ ಹೂಮ್ ವಿ ಕ್ಯಾನ್ ಹೆಲ್ಪ್ ಅದರ್ಸ್. ನಮ್ಮಲ್ಲಿ ಏನೇ ಶಕ್ತಿ ಸಾಮರ್ಥ್ಯಗಳು ಇದ್ರೂ ಕೂಡ ಆ ಶಕ್ತಿ ಸಾಮರ್ಥ್ಯಗಳು ನಮಗಿರುವಂತಹದ್ದು ನಾವು ಅಹಂಕಾರದಿಂದ ಮೆರೆಯೋದಿಕ್ಕಲ್ಲ, ಅಥವಾ ಆ ಶಕ್ತಿ ಸಾಮರ್ಥ್ಯಗಳು ನನಗಾಗಿ ಅಂತ ಸ್ವಾರ್ಥ ಭಾವನೆಯಿಂದ ನಾನೇ ಉಪಯೋಗಿಸ್ಕೊಳ್ಳೋದಿಕ್ಕಾಗಿ ಅಲ್ಲ. ಇನ್ನೇನು ನನ್ನ ಕರ್ತವ್ಯ, ಆ ಶಕ್ತಿ ಸಾಮರ್ಥ್ಯಗಳು ಇತರರಿಗಾಗಿ. ಗುರುಗಳು ನನ್ಗೆ ಆ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟಿರೋಂಥದ್ದು ನನ್ನ ಮೇಲೆ ನಂಬಿಕೆಯಿಂದ. ಇವನಿಗೆ ಏನು ಶಕ್ತಿಯನ್ನ ಕೊಟ್ಟಿದ್ದೀನಿ, ಈ ಶಕ್ತಿಯನ್ನ ಅವನು ಎಲ್ಲರಿಗೂ ಉಪಯೋಗಿಸ್ತಾನೆ, ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಅವನು ಜೀವನವನ್ನ ಮಾಡ್ತಾನೆ. ಇದು ಅವನ ಕರ್ತವ್ಯ ಅನ್ನುವಂಥ ಭಾವನೆಯಿಂದ ಕೊಟ್ಟಾಗ ನಮ್ಮ ಕರ್ತವ್ಯ, ನಮ್ಮಲ್ಲಿರುವಂತಹ ಯಾವುದೇ ಪ್ರತಿಭೆ ಆಗಲಿ, ಯಾವುದೇ ಶಕ್ತಿ ಸಾಮರ್ಥ್ಯಗಳು ಆಗಲಿ, ಅದನ್ನ ಇತರರಿಗಾಗಿ ಹಂಚೋದಿಕ್ಕಾಗಿ. ಅಂದ್ರೆ we have to make this world a better place to live in. ನಾವು ಈ ಜೀವನ ಮಾಡ್ತಾ ಇದ್ದೀವಿ, ಈ ಪ್ರಪಂಚದಲ್ಲಿ ನಾವು ಇದೀವಿ ಅಂದ್ಮೇಲೆ ನಮ್ಗೆ ನಾವೇ ಹಾಕೋಬೇಕಾಗಿರುವಂತ ಒಂದು ಟೆಸ್ಟ್ ಏನು ಅಂದ್ರೆ, ನನ್ನಿಂದ ಪ್ರಪಂಚಕ್ಕಾದ ಒಳ್ಳೇದು ಏನು, ವಾಟ್ ಕ್ಯಾನ್ ಐ ಗಿವ್ ಟು ದ ವರ್ಲ್ಡ್. ನಾನು ಏನು ಮಾಡೋದಿಕ್ಕೆ ಸಾಧ್ಯ, ನಾನು ಏನ್ ಕೊಡೋದಿಕ್ಕೆ ಸಾಧ್ಯ ಅನ್ನೋದ್ರ ಕಡೆ ನಮ್ಮ ಗಮನ ಎಷ್ಟು ಮಟ್ಟಿಗೆ ನಾವು ಹರಿಸ್ತೀವೋ ಅಷ್ಟು ಮಟ್ಟಿಗೆ ನಮ್ಗೆ ಆ ಕರ್ತವ್ಯದ ಪ್ರಜ್ಞೆ ಇದೆ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಇದೆ. ಈ ಹಂತದಲ್ಲಿ ಮಾತೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹಾಯಕರಾಗದೇ ಇದ್ದರೆ, ಅನ್ಯೋನ್ಯ ಪ್ರೀತಿ ನಮ್ಮಲ್ಲಿ ಇಲ್ಲದೇ ಇದ್ದರೆ, ಇನ್ನೊಬ್ಬರಿಗೆ ನಾವು ಪ್ರಯೋಜಕರಾಗಿ ಜೀವನ ಮಾಡದೇ ಇದ್ರೆ, ಇನ್ನ ಪ್ರಪಂಚದಲ್ಲಾದ್ರೂ ಇರೋದಾತಕ್ಕಾಗಿ. ನಾವು ಪ್ರಪಂಚದಲ್ಲಿ ಇದೀವಿ ಅಂದ ಮೇಲೆ ಪ್ರಪಂಚಕ್ಕೆ ಒಳ್ಳೇದಾಗಲೇಬೇಕು. ನಮ್ಮಿಂದ ಏನೋ ಪ್ರಪಂಚಕ್ಕೆ ಒಳ್ಳೇದಾಗ್ಲಿಲ್ಲ ಅಂದಮೇಲೆ ನಾವು ಪ್ರಪಂಚದಲ್ಲಿ ಇರೋಂತ ಅವಶ್ಯಕತೆನೇ ಇಲ್ಲ. ನೋಡಿದ್ರ ಮುಂದುವರೆದು ಹೇಳ್ತಾರೆ, ನಮ್ಮ ಮಾತಿನ ಬಗ್ಗೆ ಹೇಗಿರ್ಬೇಕು ನಮ್ಮ ಮಾತು. ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ಇದು ದಯಾಪೂರಿತವಾಗಿದೆಯಾ, ಈ ಮಾತಿನಲ್ಲಿ ಅವಶ್ಯಕತೆ ಇದೆಯಾ, ಇನ್ನೊಬ್ಬರಿಗೆ ನೋವನ್ನ ಕೊಡೋ ರೀತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ, ಈ ಮಾತು ಇನ್ನೊಬ್ಬರಿಗೆ ಸಾಂತ್ವವನ್ನ ಕೊಡುತ್ತಾ, ಸೌಮ್ಯವಾಗಿದೆಯಾ, ಇನ್ನೊಬ್ಬರನ್ನ ಅವಮಾನಕ್ಕೆ ಒಳಗ್ ಮಾಡೋದಿಲ್ವಾ, ಕಠಿಣವಾಗಿರುವಂತದ್ದು ಬೇಡ, ಹರಟೆ ಬೇಡ. ನೋಡಿದ್ರ ಆಧ್ಯಾತ್ಮಿಕ ಜೀವನದ ಲಕ್ಷಣಗಳು ಅಂದಾಗ ನಮ್ಮ ಕರ್ತವ್ಯ ಇನ್ನೊಬ್ಬರ ಕಣ್ಣೀರನ್ನ ಒರೆಸೋದಷ್ಟೇ ನಮ್ಮ ಕರ್ತವ್ಯವೇ ಹೊರತಾಗಿ ಇನ್ನೊಬ್ಬರಿಗೆ ನೋವನ್ನ ಕೊಡುವಂಥದ್ದು. ಮಾತಿನಲ್ಲಿ ಮಾತು ತುಂಬಾ ಸೂಕ್ಷ್ಮವಾಗಿರುವಂತ ವಿಚಾರ, ಸುಲಭವಾಗಿ ಇನ್ನೊಬ್ಬರಿಗೆ ನೋವನ್ನ ಕೊಡುವಂತ ವಿಚಾರ. ಅದು ನೋವನ್ನ ಕೊಡುತ್ತಾ, ಸಾಂತ್ವನವನ್ನ ಕೊಡುತ್ತಾ ಅನ್ನೋದ್ರ ಕಡೆ ನಮ್ಮ ಗಮನ ಹರಿಸ್ಬೇಕಾಗಿದೆ. ಮತ್ತೆ ಹೇಳ್ತಾರೆ, ಆ ತುಟಿಗಳು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಉಪಕರಣವಾಗಿರುವಂತಹ ನಿಮ್ಮ ತುಟಿಗಳನ್ನ ಅಪವಿತ್ರಗೊಳಿಸುವಂಥದ್ದು ಬೇಡ, ಇನ್ನೊಬ್ಬರಿಗೆ ನೋವನ್ನ ಕೊಡೋದ್ರಲ್ಲಿ. ಅಂದ ಮೇಲೆ ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ವಿಕಾಸವನ್ನ ಹೊಂದಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರ್ತಾನೋ, ವಿಕಾಸದ ಕಡೆ ಅವನ ಗಮನ ಇರುತ್ತೋ, ಅವನು ಅವನ ನಡತೆಯ ಕಡೆ ಗಮನವನ್ನು ಕೊಡ್ಬೇಕು. ಸೌಶೀಲ್ಯ ರಚನೆ, ಕ್ರಿಯೇಟಿಂಗ್ ಕ್ಯಾರೆಕ್ಟರ್. ನಮಗೆ ಗೊತ್ತಿದೆ 3 ಲೋಕದಲ್ಲಿನ ಜೀವಿತ. ನಮ್ಮ ಜೀವಿತ ಹೇಗಿರ್ಬೇಕು, ನಮ್ಮ ಕೆಲಸಗಳು ಹೇಗಿರ್ಬೇಕು, ನಮ್ಮ ಮಾತು ಹೇಗಿರ್ಬೇಕು, ನಮ್ಮ ಸಂಕಲ್ಪಗಳು ಹೇಗಿರ್ಬೇಕು. ತ್ರಿಕರಣ ಶುದ್ಧಿ. ಕೆಲಸಗಳು ಒಂದು ಹಂತ ಆದ್ರೆ, ಇನ್ನ ಸಂಕಲ್ಪಗಳು ನಮ್ಮ ಹತೋಟಿಯಲ್ಲೇ ಇಲ್ಲ ಅಂದಮೇಲೆ ಮಾತಿನ ಮೇಲಾದ್ರೂ ಹತೋಟಿ ಬೇಕಾಗುತ್ತೆ. ಆದಿಶಂಕರಾಚಾರ್ಯರು ಅವರ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ ಅಂದ್ರೆ, ನಮ್ಮ ಮಾತಿನ ಮೇಲೆ ನಮಗೆ ಹತೋಟಿ ಇರೋದೇ ಯೋಗ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ಇಡುವಂತಹ ಪ್ರಥಮವಾಗಿರುವಂತಹ ಹೆಜ್ಜೆ.
ಸುಲಭವಾಗಿ ಮಾತುಗಳನ್ನ ಉಪಯೋಗಿಸ್ತಾ ಇರ್ತೀವಿ, ಅದರ ಬೆಲೆ ಏನು ಅನ್ನೋದು ಅರ್ಥ ಆಗ್ತೀರ. ಹಾಗಾಗಿ ನಾವು ಆಧ್ಯಾತ್ಮಿಕವಾಗಿ ವಿಕಾಸವನ್ನ ಹೊಂದಬೇಕು ಅಂದ ಮೇಲೆ ತ್ರಿಕರಣ ಶುದ್ಧಿ ನಮ್ಮ ನಡತೆಯಲ್ಲಿ ಗಮನ ಇರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ಮಾತಿನಲ್ಲಿ, ಸಂಕಲ್ಪಗಳಲ್ಲಿ ಗಮನಿಸಿ ಇದು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡ್ತಾ ಇದೆಯಾ, ಇದು ಸ್ವಾರ್ಥಪೂರಿತವಾಗಿದೆಯಾ, ನಿಸ್ವಾರ್ಥವಾಗಿದೆಯಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನವನ್ನ ನಾವು ಹರಿಸ್ಬೇಕಾಗುತ್ತೆ. ಅಂದ ಮೇಲೆ ಈಗ ಒಂದು ಮಾತನ್ನ ಹೇಳ್ತಾರೆ, ಏನದು ದೈವಿಕ ಜೀವನ, ಆಧ್ಯಾತ್ಮಿಕ ಜೀವನ, ಉನ್ನತ ಜೀವನ ಅಂದ ಮೇಲೆ ಅನುಕಂಪವೇ ಅದರ ಹೃದಯ. ಅನುಕಂಪ, ಕರುಣೆ, ದಯೆ, ಬುದ್ಧ ದ ಕಂಪ್ಯಾಷನೇಟ್ ಅಂತ ಕರಿ. ಬುದ್ಧ ದ ಕಂಪ್ಯಾಷನೇಟ್, ಆ ಕರುಣಾಮೂರ್ತಿ. ನಿರ್ವಾಣವನ್ನ ಕೂಡ ಬೇಡ ಅಂದಿರ, ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ ನಾವು ಸಂಸರಣೆಯಲ್ಲಿ ಮುಂದುವರಿಬೇಕು. ಶಾಶ್ವತವಾಗಿರುವಂತ ಶಾಂತಿಯನ್ನ, ಶಾಶ್ವತವಾಗಿರುವಂತ ಆನಂದವನ್ನ ಹೊಂದಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ವಾಣವನ್ನೇ ತ್ಯಾಗ ಮಾಡಿದಂತಹ ಕರುಣಾಮಯಿ ಬುದ್ಧ ಭಗವಾನರು. ಹಾಗೆ ಆಧ್ಯಾತ್ಮಿಕ ಜೀವನ ಅಂದರೆ ಆಧ್ಯಾತ್ಮಿಕ ಜೀವನದ ಹೃದಯ. ಎಂಥ ಪದಾನ ಉಪಯೋಗಿಸ್ತಾರೆ, ಹೃದಯ ಯಾವುದಪ್ಪ ಅಂದ್ರೆ ಅನುಕಂಪ, ಅಪರಿಮಿತವಾಗಿರುವಂತಹ ಅನುಕಂಪ. ನಮ್ಮ ಸ್ವಾರ್ಥತೆಯನ್ನ ಹಿಂದಕ್ಕೆ ಅಟ್ಟಿ ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದೇ ನಿಜವಾದ ಆಧ್ಯಾತ್ಮಿಕ ಜೀವನ. ಆ ಆಧ್ಯಾತ್ಮಿಕ ಜೀವಿಯ ಧರ್ಮ ಯಾವುದು ಅಂದ್ರೆ ಪ್ರೀತಿ. ಹೃದಯ ಅನುಕಂಪವಾದಾಗ ಅವನ ಧರ್ಮ ಅಂದ್ರೆ ಕರ್ತವ್ಯ, ಪ್ರೀತಿ. ಈ ಅಂಶದಲ್ಲಿ ಮಾತೆ ಹೇಳ್ತಾರೆ, ನಾವು ಎಲ್ಲಿ ಪ್ರಾರಂಭ ಮಾಡಿದ್ವೋ ಅಲ್ಲಿಗೆ ವಾಪಸ್ ಹೋಗ್ಬೇಕಾಗಿದೆ. ಎಲ್ಲಿ ಪ್ರಾರಂಭ ಮಾಡಿದ್ವಿ? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಎಲ್ಲರಲ್ಲೂ ಆತ್ಮನನ್ನ ಕಾಣುವಂಥದ್ದು, ನನ್ನಲ್ಲಿ ಎಲ್ಲರನ್ನೂ ಕಾಣುವಂಥದ್ದು. ನಾನೇ ನೀನಾಗಿರುವೆ, ನೀನೇ ನಾನಾಗಿರುವೆ ಅಂದ ಮೇಲೆ ಅನ್ಯ ಅನ್ನುವಂಥದ್ದು ಇಲ್ವೇ ಇಲ್ಲ, ಬೇರೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇರೋದೆಲ್ಲ ಒಂದೇ, ಅದೇ ಆತ್ಮ ಚೈತನ್ಯ. ಆತ್ಮ ಚೈತನ್ಯವನ್ನ ಗುರುತಿಸುವಂಥದ್ದು ಪ್ರತ್ಯೇಕ ಮನೋಭಾವನೆಯನ್ನ ಸಂಪೂರ್ಣವಾಗಿ ತೊಲಗಿಸುವಂಥದ್ದು ಒಬ್ಬ ಆಧ್ಯಾತ್ಮಿಕ ಜೀವಿಯ ಲಕ್ಷಣ. ಇಲ್ಲಿ ಮಾತೆ ಗೀತೆಯಲ್ಲಿನ ಶ್ಲೋಕಗಳನ್ನ, ಅದರ ಸಾರಾಂಶವನ್ನ ಹೇಳ್ತಾರೆ. ಏನು? ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಒಂದು ಧೈರ್ಯವನ್ನ ತುಂಬಿಸುವಂತ ಒಂದು ವಾಗ್ದಾನವನ್ನ ಮಾಡ್ತಾರೆ. ಏನದು? ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ನನಗೆ ಯಾರೂ ಕೂಡ ಶತ್ರುಗಳೂ ಇಲ್ಲ, ಸ್ನೇಹಿತರೂ ಇಲ್ಲ. ಸಮೋಹಂ, ಎಲ್ಲರಲ್ಲೂ ಕೂಡ ನಾನು ಸಮನಾಗಿ ಇದ್ದೀನಿ. ಯೇ ಭಜಂತಿ ಮಾಂ ಭಕ್ತಿಯ ಪರಸ್ಪರಂ ಭಾವಯಂತಹ, ಯಾರು ನನ್ನನ್ನ ನೆನೀತಾರೋ ನಾನು ಅವರಲ್ಲಿ ಇದ್ದೀನಿ. ಅಷ್ಟೇ, ನನ್ನನ್ನ ನೆನೆದವರಲ್ಲಿ ನಾನು ಇದ್ದೀನಿ, ನಾನು ಅವನು ಒಬ್ಬರಾಗಿ ಇದ್ದೀವಿ. ಅವನು ನನ್ನನ್ನ ನೆನೀತಾರೆ, ನಾನು ಅವನನ್ನ ನೆನೀತೀನಿ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ. ಅಪಿಚೇತ್ಸು ದುರಾಚಾರೋ, ಅವನು ಕೆಟ್ಟವನಾಗಿರ್ಬೋದು, ಕೆಟ್ಟ ದಾರಿಯಲ್ಲಿ ಅವನು ನಡೆದಿರ್ಬೋದು, ಆದರೆ ಭಜತೆ ಮಾಂ ಅನನ್ಯ ಭಾಗ್, ಅದು ಮುಖ್ಯ. ಅನನ್ಯ ಭಾಗ್, ಅನನ್ಯ ಭಾವನೆಯಿಂದ ಅಂದ್ರೆ
ಅಲ್ಲೊಂದ್ ಸ್ವಲ್ಪ ಮನ್ಸು, ಇಲ್ಲೊಂದ್ ಸ್ವಲ್ಪ ಮನ್ಸು, ಲೌಕಿಕದಲ್ಲೂ ಮನ್ಸು, ಆಧ್ಯಾತ್ಮಿಕದಲ್ಲೂ ಮನ್ಸು, ಸ್ವಾರ್ಥತೆಯಲ್ಲೂ ಮನ್ಸು, ನಿಸ್ವಾರ್ಥತೆಯಲ್ಲೂ ಮನ್ಸು, ಅಂದ್ರೆ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನನ್ಯ ಭಾಗ್, ಸಂಪೂರ್ಣವಾಗಿ ನನ್ನಲ್ಲೇ ನೆಲೆ ನಿಂತವನಾಗಿದ್ದು ಸಾಧುರೇವ ಸಮಂತವ್ಯ, ಆ ದುರಾಚಾರನನ್ನು ಕೂಡ ಸಾಧು, ಒಳ್ಳೆಯವನು ಅಂತ ಯೋಚನೆ ಮಾಡೋದಿಕ್ಕೆ ಸಾಧ್ಯ. ಹೇಗೆ? ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನ ಕರ್ತವ್ಯ ಏನು ಅನ್ನೋದನ್ನ ಅವನು ಅರಿತು, ಅಂದ್ರೆ ಈ ವಿಕಾಸದ ಪ್ರವಾಹ ಪೂರ್ಣತ್ವದ ಕಡೆ ನಡೀತಾ ಇದೆ. ನಾವು ಆ ಪೂರ್ಣತ್ವವನ್ನ ಹೊಂದಬೇಕಾಗಿದೆ. ಅಪೂರ್ಣತ್ವದಿಂದ ಪೂರ್ಣತ್ವವನ್ನ ಹೊಂದುವಂತದೇ ವಿಕಾಸದ ಪ್ರವಾಹದ ಒಂದು ಸಂಕಲ್ಪ. ಅವನು ದುರಾಚಾರನಾಗಿದ್ದರೂ ಕೂಡ ಕರ್ತವ್ಯನಿಷ್ಠನಾಗಿ ಅನನ್ಯ ಭಾವದಿಂದ ಯಾರು ಪರಮಾತ್ಮನ ಸೇವೆಯನ್ನ, ಪರಮಾತ್ಮನಲ್ಲಿರುವಂತಹ ಆತ್ಮನನ್ನ, ಇನ್ನೆಲ್ಲರಲ್ಲೂ ಇರುವಂತಹ ಆತ್ಮನನ್ನ ತಿಳಿತಾನೋ ಅವನು ನಿಜವಾದ ಆಧ್ಯಾತ್ಮಿಕ ಜೀವಿ. ಅವನ ಜೀವನ ಉನ್ನತ ಜೀವನ. ಅದಕ್ಕಾಗಿ ಮಾತೆ ಹೇಳಂತದ್ದು, ಆ ಪ್ರೇಮ ಸ್ವರೂಪಿಯಾದ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಒಂದು ಉತ್ಸಾಹವನ್ನ ನೀಡುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಏನು? ಅವನಲ್ಲಿ ನಾವು ಭಕ್ತಿಯನ್ನ ಸಮರ್ಪಣೆ ಮಾಡಿ ಆತನಲ್ಲಿ ನಮ್ಮ ಏಕತೆಯನ್ನ ಹಾಗೂ ನಮ್ಮಲ್ಲಿ ಪರಸ್ಪರ ಏಕತೆಯನ್ನ ಗುರುತಿಸಿ ಆ ದೃಢ ಸಂಕಲ್ಪವನ್ನ ಮಾಡಿದಾಗ ಕರ್ತವ್ಯ ಪರರಾಗಿ ಶಾಂತಿಯ ಸಾಮ್ರಾಜ್ಯವನ್ನ ಪಡೆಯೋದಿಕ್ಕೆ ಸಾಧ್ಯ. ಅಂದ್ರೆ ಶಾಶ್ವತವಾದ ಆನಂದ, ಶಾಶ್ವತವಾದ ಶಾಂತಿಯನ್ನ ನಾವು ಪಡೆದು ಉನ್ನತ ಜೀವನವನ್ನ ನಡೆಸುವ ನಿಟ್ಟಿನಲ್ಲಿ ನಮ್ಮ ಸಾಧನೆ ಸಾಗಬೇಕಾದ್ರೆ ನಾವು ನಡಿಬೇಕಾಗಿರುವಂತ ಹಾದಿ ಕರ್ತವ್ಯ ಅಂತ ಹೇಳ್ತಾ ಮಾತೆ ಅನಿಬೆಸೆಂಟರು ಕರ್ತವ್ಯದ ನಿಯಮದ ಬಗ್ಗೆ ವಿಚಾರಗಳನ್ನ ತಿಳಿಸ್ತಾರೆ. ಇಲ್ಲಿವರೆಗೂ ಇಷ್ಟು ಹೇಳೋದಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ಸರ್ ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಒಂದೆರಡು ಕ್ವಶನ್ ಕೇಳ್ಬೋದು. ನಮ್ಮ ಸದಸ್ಯರು ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎಲ್ಲಾ ವಿಷಯಗಳನ್ನ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಯಾರಿಂದಲೂ ಪ್ರಶ್ನೆಗಳು ಬರ್ತಾ ಇಲ್ಲ. ಹೌದು ಸರ್. ಏನು ಪ್ರಶ್ನೆಗಳು ಬರ್ತಾ ಇಲ್ಲ, ಕ್ಲೋಸ್ ಮಾಡೋಣ ಮೇಡಮ್. ಸರಿ, ನಮಸ್ತೆ ಸರ್.